ಆಕಾಶವಾಣಿ ಸಾಗರದ ಆಚೆಯಲಿ ಮೊಳಗುತಿಹ ಡಿಂಡಿಮ ಆಗರವು ಪ್ರತಿ ಮನದಿ ಮಿಡಿಯುತಿಹ ಕನ್ನಡ ಡಿಂಡಿಮ 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 ಹೊರನಾಡಿನಲ್ಲಿ ಕನ್ನಡ ಡಿಂಡಿಮ. ಹೊರದೇಶದಲ್ಲಿ ಕನ್ನಡದ ಡಿಂಡಿಮ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಶುಭಾ. ಆಕಾಶವಾಣಿ ಭದ್ರಾವತಿಯ ಪ್ರೀತಿಯ ಶ್ರೋತೃಗಳೇ, ನಿಮಗೆ ಶುಭ ಮಾಡುವ ನಮಸ್ಕಾರಗಳು. ಹೊರದೇಶದಲ್ಲಿ ಕನ್ನಡ ಡಿಂಡಿಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಮ್ಮ ಹಿಂದಿನ ಅತಿಥಿ ಲಕ್ಷ್ಮೀ ಅಡಿಗ ಅವರು. ಲಕ್ಷ್ಮೀ ಅಡಿಗ ಅವರು ಅಂದ ತಕ್ಷಣ ನನಗೆ ಇವರು ಭದ್ರಾವತಿಯವರು ಅಂತ ಗೊತ್ತಿತ್ತು. ಅದು ಭದ್ರಾವತಿಯವರು ಇವತ್ತು ಅವ್ರ ಜೊತೆ ಮಾತಾಡ್ತಿದೀವಿ ಅಂದ್ರೆ ಇನ್ನೂ ಸಂತೋಷನೇ ಆಗ್ತಾ ಇದೆ, ನಿಜ ಹೇಳ್ಬೇಕು ಅಂದ್ರೆ. ಅದ್ರಲ್ಲೂ ಇತ್ತೀಚೆಗೆ ನಾನು ಹಿಂಗೆ ಫೇಸ್ಬುಕ್ ಅಲ್ಲಿ ನೋಡ್ಬೇಕಾದ್ರೆ ಒಳ್ಳೆ ಮಸಾಲಾ ದೋಸೆ ಕಾಣಿಸ್ತಾ ಇತ್ತು, ಉದ್ದಿನ ವಡೆ ಕಾಣಿಸ್ತಾ ಇತ್ತು, ಕೇಸರಿ ಬಾತ್ ಕಾಣಿಸ್ತಾ. ಇದೇನಪ್ಪ ಇಷ್ಟು ರುಚಿ ರುಚಿಯಾದ ನಮ್ಮೂರು ಊಟ ಕಾಣಿಸ್ತಾ ಇದೆಯಲ್ಲ ಅಂತ ನೋಡಿದಾಗ ಅಮೆರಿಕನ್ ಕಿಚನ್ ತರನೂ ಕಾಣ್ತು. ಏನಿರ್ಬೋದು ಅಂತ ನೋಡಿದಾಗ ಕುಕ್ ಮಾಡ್ತಿರೋದು ಯಾರು, ನಮ್ ಲಕ್ಷ್ಮಿ ಅವರು. ನನಗೆ ತುಂಬಾನೇ ಆಶ್ಚರ್ಯ ಆಗೋಯ್ತು. ಇವರು ಭದ್ರಾವತಿಲಿರೋರು ಇಲ್ಲಿ ಬಂದು ಹೇಗ್ ಕುಕ್ ಮಾಡ್ತಾ ಇದಾರಪ್ಪ ಅಂತ ಕುತೂಹಲ ಆಗ್ಬಿಟ್ಟು ಏನಾರಾಗ್ಲಿ ಅಂತ ಫೋನೇ ಮಾಡ್ದೆ, ಮಾತಾಡಿದ್ವಿ, ತುಂಬಾ ಗೊತ್ತಾಯ್ತು. ಲಕ್ಷ್ಮಿ ಅವರೇ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿಪ್ಪ. ನಮಸ್ಕಾರ ನಿಮಗೆ. ನಮಸ್ಕಾರ ನಿಮ್ಗೂ ಕೂಡ. ಅದೇ ಲಕ್ಷ್ಮಿ ಅವರೇ, ನಾವು ಇವತ್ತು ಆಕಾಶವಾಣಿಲಿ ಮಾತಾಡ್ತಾ ಇದೀವಿ. ನಿಮಗೆ ಭದ್ರಾವತಿ ಆಕಾಶವಾಣಿ ಅಂದ್ರೆ ಏನೆಲ್ಲ ನೆನ್ಪು ಬರುತ್ತೆ? ನಾನು ಭದ್ರಾವತಿಯಲ್ಲಿ ಇರುವಾಗ ನನ್ಗೆ ತುಂಬಾ ಇಷ್ಟ ಆಗ್ತಾ ಇದ್ದಿದ್ದು ಒಂದು ಜಾನಪದ ಕಾರ್ಯಕ್ರಮ ನಡೀತಾ ಇತ್ತು. ಅದು ಹೆಸರಿಗೆ ಮರ್ತಿದೀನಿ, ಅದು ತುಂಬಾ ಚೆನ್ನಾಗಿತ್ತು. ಹಾಗೆ ಮಿಸ್ ಮಾಡದೆ ನೋಡ್ತಾ ಇದ್ದಿದ್ದು ರೇಷ್ಮಿನ. ಅದ್ರೊಳಗೆ ನಮ್ಮ ಅಣ್ಣ ಕೂಡ ಕೆಲವುದು ಮಾತಾಡಿದ್ದ. ನನ್ಗೆ ಅದು ವಿಷಯ ಇದೆಯಲ್ಲ, ಅದು ತುಂಬಾ ಇಷ್ಟ ಆಗ್ತಾ ಇತ್ತು. ಹಾಗಾಗಿ ಅದನ್ನ ಕೇಳ್ತಾ ಇದ್ದೆ. ಇನ್ನು ಬಿಡಿ, ಇನ್ನು ಸಂಗೀತ ಮತ್ತೆ ಚಿತ್ರಗೀತೆ ಇವೆಲ್ಲ ಆಕಾಶವಾಣಿ ಭದ್ರಾವತಿದು ಕಾರ್ಯಕ್ರಮ ತುಂಬಾ ಚೆನ್ನಾಗಿರ್ತಾ ಇತ್ತು. ಬೇರೆ ಬೇರೆ ಊರಿಂದು ವ್ಯಕ್ತಿಗಳದ್ದು ಸಂದರ್ಶನ ಇರ್ತಾ ಇತ್ತು. ಅದು ಅವಾಗೆಲ್ಲ ಪ್ರದರ್ಶನನು ಬಂದಿದ್ಕಿಂತನೂ ಮುಂಚೆ ಆಕಾಶವಾಣಿನೇ ನಮ್ಗೆಲ್ಲಾ ಇದಿದ್ದಲ್ವಾ. ಪ್ರತಿಯೊಂದು ನಾವು ರೇಡಿಯೋನೇ ಕೇಳ್ತಾ ಇದ್ವಿ. ಈಗ ಬಿಡಿ, ಬೇರೆ ಬೇರೆ ತರದ್ದು ನೆಟ್ವರ್ಕ್ ಗಳೆಲ್ಲ ಇದೆ. ಹಾಗಾಗಿ ಅದನ್ನ ನಾವು ನೋಡ್ತೀವಿ. ಆದ್ರೆ ಫಸ್ಟ್ ಮಾತ್ರ ನಾವು ಕೇಳ್ತಾ ಇದ್ದಿದ್ದು ಆಕಾಶವಾಣಿನೇ. ಯಾವ ವರ್ಷ ನೀವ್ ಹೇಳ್ತಾ ಇರೋದು? ನಾನು ದೂರದರ್ಶನ ಬರೋಕ್ಕಿಂತ ಮುಂಚೆನೂ ಹೌದು, ದೂರದರ್ಶನ ಬಂದ್ಮೇಲೂ ಎಲ್ಲಾ ಕಾರ್ಯಕ್ರಮ ಕನ್ನಡದಲ್ಲೇ ಬರ್ತಾ ಇರ್ಲಿಲ್ಲ. ನಿಮ್ಗೆ ಗೊತ್ತಿದ್ದಂಗೆ ಟಿವಿ ಬಂದಿದ್ದಾಗ, ದೂರದರ್ಶನ ಟಿವಿ ಬಂದಾಗ ಫಸ್ಟ್ ಹಿಂದಿ ಕಾರ್ಯಕ್ರಮ ನಡೀತಾ ಇತ್ತು. ಅವಾಗೆಲ್ಲ ನಮ್ಗೇನು ಹಿಂದಿ ಬರ್ತಾನೂ ಇರ್ಲಿಲ್ಲ. ಯಾಕೆಂದ್ರೆ ನಾವೆಲ್ಲ ಗ್ರಾಮೀಣ, ನಾವು ತೀರ್ಥಹಳ್ಳಿ ಕಡೆ ಒಳದ್ರಿಂದ ನಮ್ಗೆ ಕನ್ನಡ ಭಾಷೆ ಬಿಟ್ರೆ ಬೇರೆ ಭಾಷೆ ಕೂಡ ಬರ್ತಾ ಇರ್ಲಿಲ್ಲ. ಹಿಂದಿ ಸ್ವಲ್ಪ ಗೊತ್ತಾಗ್ತಾ ಇತ್ತು. ಇದು ಹೊರದೇಶದಲ್ಲಿ ಕನ್ನಡ ಡಿಮ್ ಅಂತ ಕಾರ್ಯಕ್ರಮ. ಅದ್ರಲ್ಲಿ ನೀವು ಊರ್ನವರು ಇಲ್ಲೇಗಿದ್ದೀರಾ, ಭದ್ರಾವತಿಯವರು ಅಥವಾ ಕರ್ನಾಟಕದವರು ಇಲ್ಲೇಗೆ, ಏನು ನಿಮ್ ಸಂಬಂಧ, ಹೇಗೆ ಅದು ಅಂತ ನಮ್ಗೆ ಸ್ವಲ್ಪ ಹೇಳ್ಬೇಕು. ಖಂಡಿತ. ನನ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ತುಂಬಾ ಸಂತೋಷ. ಇಲ್ಲಿ ಪೆನ್ಸಿಲ್ವೇನಿಯಾದಲ್ಲಿ ನನ್ನ ಮಗಳಿದ್ದಾಳೆ, ಚಿಕಾಗೋದಲ್ಲಿ ಮಗ ಇದ್ದಾನೆ. ಹಾಗಾಗಿ ನಾನು ಈಗ ಕರ್ನಾಟಕದಿಂದ ಇಲ್ಲಿ ಬಂದಿದ್ದೀನಿ. ಇಲ್ಲಿ ನನ್ನ ಮಗಳು ಇತ್ತೀಚೆಗೆ 1 ವರ್ಷದಿಂದ ರೆಸ್ಟೋರೆಂಟ್ ಸಹ ಮಾಡಿದಾಳೆ. ಅದ್ರೊಳಗೆ ಒಂದು ಒಳ್ಳೆ ಶೆಫ್ ಹುದ್ದೆ ನನ್ಗೆ ಸಿಕ್ಕಿದೆ. ಯಾಕೆಂದ್ರೆ ನನಗೆ ಅಡಿಗೆ ಅಂದ್ರೆ ತುಂಬಾ ಇಷ್ಟ. ಅಡಿಗೆ ದಿನ ಮಾಡ್ಬೇಕಲ್ಲ ಅಂತ ಮಾಡೋದೇ ಬೇರೆ, ತುಂಬಾ ಇಷ್ಟಪಟ್ಟು ಮಾಡೋದು ಬೇರೆ ಅಲ್ವಾ. ನಾನ್ ಬೆಂಗಳೂರಲ್ಲಿ ವಯಸ್ಸಾದವರಿಗೆ ಮತ್ತೆ ಮಕ್ಕಳಿಗೆ ಅಂತ ಹೇಳಿ ಒಂದು ಸುಮ್ನೆ ಊಟ ಕೊಡೋ ವ್ಯವಸ್ಥೆ ಮತ್ತೆ ತಿಂಡಿ ಕೊಡೋ ವ್ಯವಸ್ಥೆ ಮಾಡಿದ್ದೆ. ಅಲ್ಲಿ ಬಿಟ್ಟು ಇಲ್ಲಿ ಬಂದಿದ್ದೀನಿ. ವಾವ್. ಅದೇ ಈ ರೆಸ್ಟೋರೆಂಟ್ ಕೆಫೆ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡಿ ನಮ್ಗೆ. ಮಾಲ್ಗುಡಿ ಕೆಫೆ ಅಂತ ಹೇಳಿದ್ರಿ ಅಲ್ವಾ? ಹೌದು, ಮಾಲ್ಗುಡಿ ಕೆಫೆ ಅಂತ. ಇದು ಕರ್ನಾಟಕದಲ್ಲಿ ಏನು ಊಟ ಅಥವಾ ತಿಂಡಿ ಸಿಗತ್ತೆ ಅದೇ ಇರ್ಬೇಕು. ಮತ್ತೆ ಬೇರೆ ರಾಜ್ಯದ ಊಟ ತಿಂಡಿ ಇಲ್ಲೇ ಇಲ್ಲ. ಅದು ಬೆಂಗಳೂರಿನ ಮಸಾಲಾ ದೋಸೆ ತುಂಬಾ ಫೇಮಸ್ ಇದೆ. ಹಾಗೆ ಬೆಂಗಳೂರಲ್ಲಿ ಸಿಗೋ ಹಾಗೆ ಇಡ್ಲಿ ಚಟ್ನಿ, ಅದೇ ತರ ವಡ, ಆಮೇಲೆ ಪೈನಾಪಲ್ ಕೇಸರಿ ಬಾತು, ಆಮೇಲೆ ಉಪ್ಪಿಟ್ಟು, ಅದು ಅವರೆಕಾಳಿನ ಉಪ್ಪಿಟ್ಟು ತುಂಬಾ ಫೇಮಸ್. ಅವರೆಕಾಳಿನ ಉಪ್ಪಿಟ್ಟಿದೆ ಇಲ್ಲಿ. ಆಮೇಲೆ ಯಾವುದೇ ಪದಾರ್ಥ ಇರ್ಲಿ, ಅದೆಲ್ಲ ಕೋಡ್ಬಳೆ ಇರ್ಬೋದು, ಚಕ್ಲಿ ಇರ್ಬೋದು, ಎಲ್ಲ ಕರ್ನಾಟಕದ ವಿಶೇಷವಾದ ಖಾದ್ಯ ಬಿಟ್ರೆ ಬೇರೆ ತರದ ಯಾವುದೇ ತರದ ಆಹಾರ ಅಂದ್ರೆ ನಾರ್ತ್ ಇಂಡಿಯಾ ಈಗ ಬಹಳ ಫೇಮಸ್ ಇದೆ, ಚೈನೀಸ್ ಇದೆ, ಅದು ಸಿಗೋದಿಲ್ಲ ಇಲ್ಲಿ. ಪ್ಯೂರ್ ವೆಜ್. ಯಾಕೆಂದ್ರೆ ಅಮೆರಿಕದಲ್ಲಿ ಪ್ಯೂರ್ ವೆಜ್ ಸಿಗೋದು ತುಂಬಾ ಕಷ್ಟ. ಹಾಗಾಗಿ ಇವರು ಪ್ಯೂರ್ ವೆಜ್ ಮಾಡಿದ್ದಾರೆ. ಪ್ಯೂರ್ ವೆಜ್ ಅಷ್ಟೇ ಅಲ್ಲ, ಅದ್ರಲ್ಲೂ ನಮ್ದು ಕರ್ನಾಟಕದ ಅಥೆಂಟಿಕ್ ಫುಡ್ ಸಿಗೋದು ಸ್ವಲ್ಪ ಕಷ್ಟನೇ ಇದೆ. ಹೌದು, ಗೋಲಿ ಬಜ್ಜಿ ಎಲ್ಲ ನಾ ಹೇಳಿದ್ನಲ್ಲ, ಪೂರ ಕರ್ನಾಟಕದ್ದು ಆ ತರದ್ದೇ ಕೊಡ್ಬೇಕು ಅಂತ ಇವರೆಲ್ಲರ ಒಂದು ಅಭಿರುಚಿಗೆ ಮಾಡಿದ್ದಾರೆ. ಅದು ನಡೀತಾ ಇದೆ. ಏನಿಲ್ಲ ಅಂದ್ರೂ ಗೋಳಿ ಬಜ್ಜಿ ಬರ್ಬೇಕು, ನನಗೆ ತುಂಬಾ ಇಷ್ಟ. ಬನ್ನಿ ಒಂದ್ ದಿವಸ.
ಮತ್ತೆ ಬೆಂಗಳೂರು ಮಸಾಲೆ ದೋಸೆ ಅಂತ ಬೇರೆ ಹೇಳಿದ್ರಿ. ಹೌದು. ಅದೇ ನೀವು ಈಗ ಇಂಡಿಯಾದಿಂದ ಬಂದು ಇಲ್ಲಿ ಇಷ್ಟು ಚೆನ್ನಾಗಿ ಒಳ್ಳೆ ಅಡಿಗೆ ಎಲ್ಲ, ಅದು ನಮ್ಮ ಕರ್ನಾಟಕದ ಊಟ ಎಲ್ಲ ಮಾಡ್ತಾ ಇದ್ದೀರಾ ನೋಡಿ, ನಮಗೂ ಬರ್ಬೇಕು ಅಂತ ಅನ್ಸತ್ತೆ. ಆದ್ರೆ ನೀವು ಈಗ ವಿದೇಶದಲ್ಲೂ ಇದ್ದೀರಾ, ಮತ್ತೆ ಇಂಡಿಯಾದಲ್ಲೂ, ನಿಮಗೆ ಭಾರತಕ್ಕೂ ಮತ್ತು ಇಲ್ಲಿಗೂ ಏನ್ ವ್ಯತ್ಯಾಸ ಕಾಣತ್ತೆ? ನೋಡಿ, ಈಗ ಹಬ್ಬದ ಸಾಲ ಎಲ್ಲ ಬಂತು. ನಾ ಹಬ್ಬದಲ್ಲಿ ಬೆಂಗಳೂರಲ್ಲಿ ಯಾವಾಗ್ಲೂ ಇರ್ತಾ ಇದ್ದೆ. ಈಗ ನಾನು ಅಮೆರಿಕಕ್ಕೆ ಬಂದಿದ್ದೀನಿ ಅಲ್ವಾ. ಹಬ್ಬದಲ್ಲಿ ತುಂಬಾ ಜನ ಎಲ್ಲ ಅವ್ರವ್ರ ಮನೆಯಲ್ಲಿ ಮಾಡಕ್ ಆಗಲ್ಲ ಅಂತೇಳಿ ಒಂದ್ ಮನೆ, ಅದು ಸ್ಪೆಷಲಿ ಈಗ ನನ್ನ ಮಗಳ ಮನೆಯಲ್ಲಿ ತುಂಬಾ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗೌರಿ ಗಣೇಶನ ಹಬ್ಬ ಆಚರಿಸ್ತಾರೆ. ಅದು ಹೇಗೆ ಗೊತ್ತಾ, ಎಲ್ಲರೂ ಮಹಿಳೆಯರು ಸೀರೆ ಉಡ್ಲೇಬೇಕು, ರೇಷ್ಮೆ ಸೀರೆ, ಹಾಗೆ ಡಾಬು ಎಲ್ಲ ಹಾಕೊಂಡು, ಹಿಂದಿನ ಮಹಿಳೆ ಹೇಗೆ ಒಂದು ಹಬ್ಬದಲ್ಲಿ ಭಾಗವಹಿಸ್ತಿದ್ಲು ಸಡಗರದಲ್ಲಿ, ಅದೇ ತರ ಭಾಗವಹಿಸ್ತಾರೆ. ಗಂಡಸರು ಎಲ್ಲರೂ ಪಂಚೆ ಮತ್ತು ಜುಬ್ಬ, ಆ ಮಕ್ಕಳಿಗೆ ಎಲ್ಲರೂ ಪೈಜಾಮ ಜುಬ್ಬ, ಹೆಣ್ಮಕ್ಳಿಗೆ ಉದ್ದ ಲಂಗ ಮತ್ತೆ ಬ್ಲೌಸ್. ಆ ತರ ಹಿಂದಿನ ಒಂದು ಸಂಸ್ಕೃತಿ ಉಳಿಸ್ಕೊಬೇಕು ಅಂತ ಇವರೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಬಂದು ಸಹಾಯ ಮಾಡ್ತಾರೆ. ಯಾಕೆಂದ್ರೆ ಹಬ್ಬ ಸಂಭ್ರಮ ಅಂದ್ರೆ ನಿಮ್ಗೆ ಗೊತ್ತು, ಹಿಂದೆಲ್ಲ ಒಂದು ಮದುವೆ ಮನೆ ಇರ್ಬೋದು, ಹಬ್ಬ ಇರ್ಬೋದು, ವಿಶೇಷವಾಗಿ ಹಳ್ಳಿಲೆಲ್ಲ ಹಿಂದಿನ ದಿನನೇ ಬಂದು ತರಕಾರಿ ಎಲ್ಲ ಹೆಚ್ಚೋದು, ಎಲ್ಲ ರೆಡಿ ಮಾಡಿಟ್ಟು ಹೋಗೋದು, ಮರ್ದಿವಸ ಮತ್ತೆ ಬಂದು ಸಹಾಯ ಮಾಡೋದು, ಆಮೇಲೆ ಬಡಿಸೋದು ಇರ್ಬೋದು. ಅದು ಎಲೆ ಊಟ ಇಲ್ಲಿ ಹೇಗೆ ಅಂದ್ರೆ ಬಾಳೆ ಎಲೆ ಹಾಕಿ ಊಟ ಮಾಡೋದು. 100 ಜನ ಆಗ್ತಾರೆ, ನಂಬಿ ನೀವು. ಅಷ್ಟು ಜನಕ್ಕೂ ಅಷ್ಟು ಚೆನ್ನಾಗಿ ಅದು ಬೆಂಗಳೂರಲ್ಲಿ, ಅದು ಹಳ್ಳಿಲಿ ಮತ್ತೆ ಮಂಗಳೂರು ಸ್ಟೈಲ್ ಆ ತರದಲ್ಲೇ ಊಟ ಬಿಟ್ರೆ ಬೇರೆ ತರದ ಊಟಗಳು ಅಂದ್ರೆ ಚೈನೀಸು ಅಥವಾ ಏನೋ ನೂಡಲ್ಸು ಆ ತರದ್ ಯಾವ ಆಹಾರನೂ ಇಲ್ಲದೆ ತುಂಬಾ ಸಂಭ್ರಮದಿಂದ ಮಾಡ್ತಾರೆ. ನನ್ಗೆ ಅನ್ಸ್ತಾ ಇದ್ದು, ಈಗ ಎಷ್ಟೋ ಜನಕ್ಕೆ ಹಬ್ಬ ಅನ್ನೋದು ಈಗ ಹೋಟೆಲ್ ಅಲ್ಲಿ ಹೋಗಿ ಹಬ್ಬ ಆಚರಿಸ್ತಾರೆ. ಮನೇಲೆಲ್ಲ ಮಾಡೋದು ಯಾರು, ನಮ್ಗ್ ಟೈಮ್ ಇಲ್ಲ ಅಂತ ಹೇಳಿ ಆಸಕ್ತಿನೇ ಇಲ್ಲ. ಅಕ್ಕಪಕ್ಕದವ್ರು ಮಾತಾಡೋದಿಲ್ಲ, ಸಂಬಂಧಿಕರ ಹತ್ರನು ಹಲೋ ಹಲೋ ಅಂತ ಮಾತಾಡಿ ಒಂದು ಫಾರ್ವರ್ಡ್ ಮೆಸೇಜ್, ಹ್ಯಾಪಿ ದೀಪಾವಳಿ, ಗೌರಿ ಹಬ್ಬದ ಶುಭಾಶಯ ಅಂತ ಆ ತರ ಬರೀ ಫಾರ್ವರ್ಡ್ ಮೆಸೇಜ್ ಹಾಕೋಕೆ ಅವ್ರದ್ದು ಆಗಿದೆ ಬಿಟ್ರೆ, ಒಬ್ರನ್ನೊಬ್ರನ್ನ ಮೀಟ್ ಆಗೋದಿರ್ಲಿ, ಒಬ್ಬೊಬ್ರು ಮನೆಗ್ ಹೋಗೋದಾಗ್ಲಿ ಈಗ ತುಂಬಾ ನಮ್ಮ ಸಂಸ್ಕೃತಿ ಈಗ ಹೇಗಾಗಿದೆಲ್ಲ ಅಂತ ನನ್ಗೆ ತುಂಬಾ ನೋವಿದೆ. ಅದು ನಾನು ಹಳ್ಳಿಲಿ ಹುಟ್ಟಾಗ ಅಲ್ಲೂ ಎಷ್ಟು ತುಂಬಾ ಗ್ರ್ಯಾಂಡ್ ಆಗಿ ಸಂಭ್ರಮದಿಂದ ಆಚರಿಸ್ತಾ ಇದ್ರು. ಈಗ ಅದು ಎಲ್ಲ ಹೊರಟೋಗ್ಬಿಟ್ಟು ಎಲ್ಲ ಇನ್ನೇನ್ ಸದ್ಯದಲ್ಲೇ ಮುಗಿಯುತ್ತೇನೋ ಅನ್ನೋದ್ರಲ್ಲಿ ನನ್ಗೆ ತುಂಬಾ ಬೇಸರ ಆಗ್ತಾ ಇದೆ. ಆಮೇಲೆ ಇನ್ನೊಂದ್ ವಿಚಾರ ನಿಮ್ಗೆ ಹೇಳಲೇಬೇಕು. ತುಂಬಾ ಜನಗೆ ಇಂಡಿಯಾದಲ್ಲಿ ಹುಟ್ಟಿರ್ತಾರೆ, ಅಮೆರಿಕಕ್ಕೆ ಹೊರಟೋಗ್ಬಿಡ್ತಾರೆ, ಇಲ್ಲಿ ಹುಟ್ಟದ್ ಬೇಕು, ಆದ್ರೆ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಅವ್ರಿಗೆ ತುಂಬಾ ಸಂಬಳ ಬೇಕು, ಅದಕ್ಕೋಸ್ಕರ ಹೋಗ್ತಾರೆ. ಅಪ್ಪ ಅಮ್ಮನ ನೋಡ್ಕೊಳಲ್ಲ, ಇವೆಲ್ಲ ಮಾತಿದೆ. ನಾನ್ ಅವ್ರಿಗೊಂದು ಹೇಳಕ್ ಇಷ್ಟ ಪಡ್ತೀನಿ, ಖಂಡಿತ ಹಾಗಿದ್ದವ್ರು ಇಲ್ಲ ಅಂತ ನಾ ಹೇಳಲ್ಲ, ಇರ್ಬಹುದು. ನಾನು ಎಷ್ಟೋ ಮನೇಲಿ ನೋಡಿದೀನಿ, ಕೆಳಗಡೆ ಅಪ್ಪ ಅಮ್ಮ ಇದ್ರೆ ಮೇಲ್ಗಡೆ ಮಗ ಸೊಸೆ ಇರ್ತಾರೆ. ಒಂದ್ ದಿವ್ಸನು ಹಲೋ ಹೇಗಿದ್ದೀರಾ ಅಂತ ಕೇಳೋಕು ಅವ್ರಿಗೆ ಪುರ್ಸೊತ್ತು ಇರಲ್ಲ, ಮಾತಾಡ್ಸೋದು ಇಲ್ಲ, ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋದು ಇಲ್ಲ. ಹತ್ರ ಇದ್ರು ಏನ್ ಪ್ರಯೋಜನ ಹೇಳಿ, ದೂರ ಇದ್ರು ದಿನಾ ಬೆಳಿಗ್ಗೆ ವಿಡಿಯೋ ಕಾಲ್ ಅಲ್ಲಿ ಹೇಗಿದ್ದೀರಾ ಅಂತ ಕೇಳ್ತಾರೆ, ಕಷ್ಟ ಸುಖಕ್ಕೆ ಆಗ್ತಾರೆ. ಹುಷಾರಿಲ್ಲ ಅಂದ್ರೆ ಫ್ಲೈಟ್ ಹತ್ತಿ ಇಮ್ಮಿಡಿಯೇಟ್ ಆಗಿ ಬರೋರು ಇದಾರೆ, ನೋಡ್ಕೊಳ್ಳೋರು ಇದಾರೆ ಅಲ್ವಾ. ಆಮೇಲೆ ಏನ್ ಫ್ಯಾಮಿಲಿ ಪಾಲಿಟಿಕ್ಸ್ ಇಂದನೂ ಕೆಲವರು ಬೇಸತ್ತು ಅಮೆರಿಕದಲ್ಲಿ ಬಂದಿರ್ತಾರೆ, ಎಲ್ಲಾ ದುಡಿಮೆಗೋಸ್ಕರನೇ ಬಂದಿರ್ತಾರೆ ಅನ್ನೋದು ನಾನು ಒಪ್ಕೊಳ್ಳಲ್ಲ. ನೀವೇನಂತೀರಾ? ಖಂಡಿತ ನೀವ್ ಹೇಳ್ತಿರೋದ್ ನನಗೆ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಾವು ಎಲ್ಲಾ ಸಮಸ್ಯೆನೂ ಸಾರ್ವಜನಿಕ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಒಬ್ರು ಕೆಟ್ಟವರಿದ್ರೆ ಎಲ್ಲರೂ ಕೆಟ್ಟವರು, ಅಥವಾ ಫಾರಿನ್ ಬಂದ್ಬಿಟ್ಟಿದ್ದಾರೆ, ಅಮೆರಿಕದಲ್ಲಿದ್ದಾರೆ, ಅವ್ರಿಗೆ ಕನ್ನಡ ಆಗ್ಲಿ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲ ಮರ್ತ್ ಬಿಟ್ಟಿರ್ತಾರೆ. ಖಂಡಿತ ಇಲ್ಲ. ಈಗ ಎಷ್ಟೋ ಜನ ಮಾತಾಡಿದ್ಮೇಲೆ ನಮ್ಮ ಶ್ರೋತೃಗಳಿಗೂ ಗೊತ್ತಾಗಿದೆ, ಇಲ್ಲ ಅಲ್ಲಿನವ್ರು ನಮ್ಗಿಂತ ಹೆಚ್ಚು ಹಬ್ಬಗಳ ರೀತಿಗಳು ಮಾಡ್ತಾರೆ. ಆಮೇಲೆ ಇನ್ನೊಂದ್ ವಿಚಾರ ಮಾತಾಡ್ಬೇಕು. ನೀವು ಕನ್ನಡ ಕಾರ್ಯಕ್ರಮನೇ ಆರೋದ್ರಿಂದ ಅಪ್ಪ ಅಮ್ಮ ಸಹ ಕನ್ನಡದವರೇ ಆದ್ರು, ಅವ್ರ ಅತ್ತೆ ಮಾವ ಕನ್ನಡದವರಾಗಿರ್ತಾರೆ, ಅವರು ಕನ್ನಡದಲ್ಲೇ ಇದಾಗಿರ್ತಾರೆ. ಆದ್ರೆ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ನ ಸೇರ್ಸೋದ್ ಖಂಡಿತ ತಪ್ಪು ಅನ್ನಲ್ಲ. ಯಾಕೆಂದ್ರೆ ಈಗ ಹೋಗ್ಲೇಬೇಕು, ಮುಂದ್ ಓದೋದಕ್ಕೆ ಇಂಗ್ಲಿಷ್ ಬೇಕೇ ಬೇಕು. ಆದ್ರೆ ಮನೆಯಲ್ಲಿ ಸಹ ಕನ್ನಡ ಮಾತಾಡೋದಿಲ್ಲ, ಅವರು ಕಂಪ್ಲೀಟ್ಲಿ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ಅಕ್ಕಪಕ್ಕದವ್ರ ಹತ್ರನು ಇಂಗ್ಲಿಷ್ ಅಲ್ಲೇ ಮಾತಾಡೋದು. ಕನ್ನಡ ಮಾತಾಡೋದೇ ಒಂದು ಅವಮಾನ ಅನ್ನೋ ತರ. ಆಮೇಲೆ ಊಟ ತಿಂಡಿ ವಿಚಾರ ಇರ್ಬೋದು, ಅನ್ನಕ್ ಸಹ ರೈಸ್ ಅನ್ನೋದು, ರಸಂ ಅನ್ನೋದು, ನಮ್ ಕನ್ನಡ ಪದಾರ್ಥಗಳದ ಹೆಸರು ಸಹ ಮರ್ತ್ ಬಿಟ್ಟು ಆ ಮಕ್ಕಳಿಗೆ ಇಂಗ್ಲಿಷ್ ಬೋಧನೆ ಮಾಡೋದು, ಇದೆಲ್ಲ ಇದೆ. ಆದ್ರೆ ನಿಮ್ಗೆ ಗೊತ್ತಾ, ಅಮೆರಿಕದಲ್ಲಿ ನಿಮ್ಗೂ ಗೊತ್ತಿರಬಹುದು, ಇಲ್ಲಿ ಅಪ್ಪ ಅಮ್ಮ ಕನ್ನಡದಲ್ಲೇ ಮಾತಾಡ್ತಾರೆ. ಆಮೇಲೆ ಕನ್ನಡ ಸ್ಕೂಲಿಗೆ ಕಳಿಸ್ತಾರೆ ಮಕ್ಕಳನ್ನ, ಫ್ರೀ ಆಗಿ ಮಕ್ಕಳಿಗೆ ಕನ್ನಡ ಹೇಳ್ಕೊಡೋ ಅಂತ ಪೇರೆಂಟ್ಸು ಇದ್ ನಾನ್ ನೋಡಿದೀನಿ. ತುಂಬಾ ನನ್ಗನ್ಸೋದು ಕನ್ನಡ ಅಭಿಮಾನ ಇಲ್ಲಿ ತುಂಬಾ ಇದೆ ಅಂತ ಅನ್ಸುತ್ತೆ. ದೂರ ಹೋದಷ್ಟು ಕನ್ನಡ ಅಭಿಮಾನ ಅಥವಾ ತಂದೆ ತಾಯಿನ ಅಥವಾ ಊರು ಅನ್ನೋ ಅಭಿಮಾನ ಜಾಸ್ತಿ ಅಂತ ನನ್ಗನ್ಸ್ತಾ ಇರೋದು. ಇಲ್ಲ, ನೀವ್ ಹೇಳೋದು ಸತ್ಯನೇ, ನಾವು ನೋಡ್ತೀವಲ್ಲ. ಲಕ್ಷ್ಮಿ ಅವರೇ, ಇನ್ನು ಮಾತಾಡ್ಲಿಕ್ಕೇನೋ ತುಂಬಾನೇ ಇದೆ ನಮ್ಮ ಹತ್ರ. ನಮ್ ಭದ್ರಾವತಿ ಅವರು ಅಂದಾಗ ಇನ್ನೂ ಸಂತೋಷ.
ಆದ್ರೆ ನಮಗೆ ಸಮಯ ಬಂದ್ಬಿಡ್ತು. ಆದ್ರಿಂದ ಇವತ್ ನಿಮ್ಮ ಹತ್ರ ಮಾತಾಡಿ ನನಗೆ ತುಂಬಾನೇ ಸಂತೋಷ ಆಗಿದೆ. ನಮ್ಮ ಶ್ರೋತೃಗಳಿಗೂ ನೀವು ಒಂದು ಡಿಫ್ರೆಂಟ್ ಅಂದ್ರೆ ವಿಭಿನ್ನವಾಗಿ ನೋಡಬಹುದು ಸಮಸ್ಯೆಗಳನ್ನ, ಒಂದೇ ರೀತಿ ಇರಲ್ಲ ಅಂತಾನು ಹೇಳಿಕೆ ತೋರಿಸಿದ್ರಿ. ಆದ್ರಿಂದ ನಿಮಗೆ ಧನ್ಯವಾದಗಳು. ಮತ್ತೆ ಮಾತಾಡೋಣ ಅಂತೆ. ನಿಮ್ಗೂ ಕೂಡ ನನ್ಗೆ ಇದ್ರೊಳಗೊಂದು ಸಣ್ಣ ಅವಕಾಶ ಕೊಟ್ಟಿದ್ದೀರಾ. ಇಡೀ ಭದ್ರಾವತಿ ಶಿವಮೊಗ್ಗ ತೀರ್ಥಹಳ್ಳಿಯ ಜನತೆಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದಗಳಪ್ಪ. ಕನ್ನಡದ ಶುಭಾಶಯಗಳು. ಡಿಂಡಿಮಾ 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 ಹೊರನಾಡಿನಲ್ಲಿ ಕನ್ನಡ ಡಿಂಡಿಮಾ. ಇಂದಿನ ನಮ್ಮ ಮುಖ್ಯ ಅತಿಥಿ ಪ್ರಧಾನ ಅರ್ಚಕರಾದ ಪಂಡಿತ ಮುರಳೀಧರ್ ಭಟ್ಟರು. ಗಣಪತಿ ಹೋಮ, ಚಂಡಿಕಾ ಹೋಮ, ರುದ್ರ ಹೋಮ, ನವಗ್ರಹ ಹೋಮ, ಸುದರ್ಶನ ಹೋಮ, ಸತ್ಯನಾರಾಯಣ ಪೂಜೆ, ಶಿವ ಪೂಜೆ, ರುದ್ರಾಭಿಷೇಕ, ದೇವಿ ಪೂಜೆ, ಇನ್ನು ಹಲವಾರು ರೀತಿಯ ಪೂಜೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ಭಕ್ತಾದಿಗಳನ್ನು ಸಂತೃಪ್ತಪಡಿಸುವವರು ಎಂದರೆ ನಮ್ಮ ಮುರಳೀಧರ ಭಟ್ರು. ಏನು ಭಾರತದಲ್ಲಿ ಅನ್ಕೊಂಡ್ರಾ, ಕರ್ನಾಟಕ ಅನ್ಕೊಂಡ್ರಾ? ಅಲ್ಲ ಸ್ವಾಮಿ, ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಬಳಿಯಲ್ಲಿ. ಹೌದು, ಇನ್ನು ಹಲವು ವಿಶೇಷಗಳನ್ನು ತಿಳಿದುಕೊಳ್ಳಲು ಬನ್ನಿ. ನಮಸ್ಕಾರ ಭಟ್ರೆ. ನಮ್ಮ ಶ್ರೋತೃಗಳು ಹಲವಾರು ವಿಷಯಗಳನ್ನ ನಿಮ್ಮ ಹತ್ರ ತಿಳ್ಕೊಳ್ಳಲು ಬಯಸ್ತಾರೆ. ಹೇಗಿದ್ದೀರಾ? ನಮಸ್ಕಾರ ಶುಭಾ ಅವರೇ, ಮತ್ತು ಎಲ್ಲ ಶ್ರೋತೃಗಳಿಗೂ ಕೂಡ ಮುರಳೀಧರ್ ಭಟ್ರ ನಮಸ್ಕಾರಗಳು. ನಮಸ್ಕಾರ. ನೀವು ನಮ್ಮ ಕರ್ನಾಟಕದಲ್ಲಿ ಎಲ್ಲಿನವರು ಸ್ವಾಮಿ? ಯಾವ ಪ್ರದೇಶದಿಂದ ಬರ್ತೀರಾ? ನಾನು ಮೂಲತಃ ಶೃಂಗೇರಿ, ಶಾರದಾಂಬೆಯ ವಾಸಸ್ಥಾನವಾಗಿರತಕ್ಕಂಥ ಶೃಂಗೇರಿಯ ಹತ್ತಿರ ಒಂದು ಹಳ್ಳಿ ನೆಮ್ಮಾರು ಅಂತ ಹೇಳಿ, ಅಲ್ಲಿ ನನ್ನ ಜನ್ಮಸ್ಥಾನ. ಅಲ್ಲೇ ನಾನು ಹುಟ್ಟಿ ಮತ್ತೆ ನನ್ನ ಮೂಲ ವ್ಯಾಸಂಗವನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ನಾನು ಹೈಸ್ಕೂಲ್ ನಲ್ಲಿ ಇದ್ದಾಗ ನಾನು ಬೆಂಗಳೂರಿಗೆ ಬಂದೆ. ಅದಕ್ಕಿಂತ ಮುಂಚೆನೆ ನನಗೆ ಉಪನಯನಾದಿಗಳನ್ನೆಲ್ಲ ನಮ್ಮ ತಂದೆಯವರೆಲ್ಲ ಮಾಡಿ ನನಗೆ ವೇದಾಧ್ಯಯನವನ್ನೆಲ್ಲ ಕೂಡ ಅವರು ಅಲ್ಲೇ ಶುರು ಮಾಡಿದ್ರು. ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ನಾನು ಕೆಲವುದನ್ನೆಲ್ಲ ಮುಂದುವರಿಸ್ತೇನೆ. ಮತ್ತೆ ನೀವಿಲ್ಲಿ ಪ್ರಧಾನ ಅರ್ಚಕರು, ಸೊ ನಿಮ್ಮ ಇಲ್ಲಿನ ದಿನನಿತ್ಯದ ದಿನಚರಿ ಎಲ್ಲ ಹೇಗೆ ಇರುತ್ತೆ? ಈಗ ನಾನು ಪ್ರಸ್ತುತ ವಾಷಿಂಗ್ಟನ್ ಹತ್ತಿರದಲ್ಲಿ ವರ್ಜೀನಿಯಾ ರಾಜ್ಯದಲ್ಲಿ ದುರ್ಗಾ ಟೆಂಪಲ್ ಅಂತ ಹೇಳ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಅರ್ಚಕನಾಗಿದ್ದೀನಿ. ನಾನು 2001 ಬಂದು ಇಲ್ಲಿ ಪೂಜೆಯನ್ನು ಶುರು ಮಾಡಿದೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ದುರ್ಗಾದೇವಿಯ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಮತ್ತೆ ಇಲ್ಲಿ ವಾಷಿಂಗ್ಟನ್ DC ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸನಾತನ ಧರ್ಮದ ಅವಲಂಬಿಗಳ ಎಲ್ಲ ಒಂದು ಆಕಾಂಕ್ಷೆಗಳನ್ನ ಅಥವಾ ಒಂದು ವೈದಿಕವಾಗಿರ್ತಕ್ಕಂಥದ್ದೇ ಆಗಿರ್ಲಿ, ಧಾರ್ಮಿಕ ಒಂದು ಆಚರಣೆಗಳನ್ನು ಏನಿದೆ ಅದನ್ನೆಲ್ಲದನ್ನು ಕೂಡ ಮಾಡೋದಕ್ಕೆ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಹಾಯ ಬೇಕು ಅದನ್ನ ನಾನು ಸಹಾಯ ಮಾಡ್ತಾ ಅವರ ಒಂದು ಕಮ್ಯುನಿಟಿ ಸರ್ವಿಸ್ ಅಂತ ನಾವು ಇಲ್ಲಿ ಕರಿತೀವಿ, ಒಂದು ಧಾರ್ಮಿಕ ಸೇವೆಯನ್ನು ಮಾಡೋದಕ್ಕೆ ನಾನು ಅವರಿಗೆ ಸಹಾಯ ಹಸ್ತವನ್ನ ನಾನು ಕೊಡ್ತೀನಿ. ಇಲ್ಲಿ 23 ವರ್ಷಗಳ ನನ್ನ ಈ ಸರ್ವಿಸ್ ನಲ್ಲಿ ಎಲ್ಲ ಪ್ರಾಂತದಲ್ಲಿರ್ತಕ್ಕಂತಹ ಒಂದು ಭಕ್ತಾದಿಗಳು ಅಥವಾ ಜನರನ್ನು ಕೂಡ ಒಂದು ಸಂಪರ್ಕ ಮಾಡ್ತಕ್ಕಂತ ಒಂದು ಸದಾವಕಾಶ ನನಗೆ ಇಲ್ಲಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಕರ್ನಾಟಕದಲ್ಲಿ ಒಂದು ಕುಗ್ರಾಮದಲ್ಲಿ ಹುಟ್ಟಿದ್ರಲ್ಲೂ ಕೂಡ ನಾವು ಅಲ್ಲಿದ್ದಾಗ ನಮ್ಮ ಒಂದು ಪ್ರಾಂತದ ವ್ಯವಸ್ಥೆಯನ್ನು ಮಾತ್ರ ನಾವು ನೋಡಿರ್ತೀವಿ. ಆದರೆ ನಾವು ಹೊರದೇಶಕ್ಕೆ ಬಂದಾಗ ನಮಗೆ ಇಲ್ಲಿಯ ಪೂರ ಒಂದು ಭಾರತದ ವೈವಿಧ್ಯತೆ ಏನಿದೆ ಅದನ್ನೆಲ್ಲವನ್ನ ನಾವು ಅನುಭವಿಸ್ತಕ್ಕಂಥದ್ದು ಅಥವಾ ಅದನ್ನ ಆಚರಣೆ ಮಾಡ್ತಕ್ಕಂಥದ್ದು ನೋಡೋದಕ್ಕೆ ಇದಕ್ಕೆಲ್ಲ ಒಂದು ಸದಾವಕಾಶ. ಇಲ್ಲಿ ಗುಜರಾತ್ ಭಾಷೆಯನ್ನ ಮಾಡ್ತಕ್ಕಂಥವ್ರಿದ್ದಾರೆ, ಪಂಜಾಬಿ ಭಾಷೆಯನ್ನ, ಮತ್ತೆ ಬಂಗಾಲಿ ಇತ್ಯಾದಿ, ಮತ್ತೆ ನಮ್ಮ ದಕ್ಷಿಣ ಭಾರತದಲ್ಲೇ ಇರತಕ್ಕಂಥ ಬೇರೆ ಬೇರೆ ರಾಜ್ಯಗಳು ಅವರೆಲ್ಲರದ್ದು ಕೆಲವೊಂದಷ್ಟು ಆಚರಣೆಗಳು ಇತ್ಯಾದಿಗಳೆಲ್ಲ ಬೇರೆ ಬೇರೆ ಆಗಿರುತ್ತೆ. ಬಂದು ಹೊಸರಲ್ಲಿ ನನಗೆ ಕೆಲವೊಂದು ಹೊಸದಾಗೇ ಇತ್ತು. ಆದ್ರೆ ಇವಾಗ ಇತ್ತೀಚಿನ ದಿನಗಳಲ್ಲೆಲ್ಲ ಅದು ತುಂಬಾ ಖುಷಿಯನ್ನು ಕೊಟ್ಟು ಎಲ್ಲರ ಜೊತೆ ಸೇರ್ಕೊಂಡು ಅವರ ಆಚರಣೆಯಲ್ಲೂ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ. ತುಂಬಾ ಸಂತೋಷ. ಅದೇ ನಮಗೂ ಸಂತೋಷ ಆಗುತ್ತೆ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿ ಫಸ್ಟ್ ಒಂದ್ 23 ವರ್ಷದ ಕೆಳಗಡೆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ನಮಗೆ ಕನ್ನಡದವರು ಬೇಕು, ನಮ್ ಕನ್ನಡದಲ್ಲಿ ಪೂಜೆ ಮಾಡಿದ್ರೆ ನಮಗೆ ಅನ್ಸೋದಲ್ಲ ಅಂತ ನಾವು ನೋಡಿದಾಗ ನಮಗೆ ಸಿಕ್ಕಿದ್ದು ಮುರಳೀಧರ್ ಭಟ್ರು. ಅವಾಗ ಅದೇನೋ ಸಂತೋಷ, ನಮ್ಮವರು ನಮ್ಮ ರೀತಿ ಪೂಜೆ ಮಾಡ್ತಾರಲ್ಲ ಅಂತ. ನೀವಿಲ್ಲಿರೋದು ನಮಗೂ ತುಂಬಾನೇ ಸಂತೋಷ ಹೇಳ್ಬೇಕು ಅಂದ್ರೆ. ಈಗ ಅಮೆರಿಕ ಬರೋರು ಡಾಕ್ಟರು, ಇಂಜಿನಿಯರು ಅವ್ರು ಮಾತ್ರ ಬರ್ತಾರೆ ಅನ್ನೋ ಒಂದು ಕಲ್ಪನೆ ಇರುತ್ತೆ ಅಲ್ವಾ? ಹೌದು. ಈಗ ಈ ರೀತಿ ಕಲ್ಪನೆ ಇರ್ಬೇಕಾದ್ರೆ ನಿಮ್ಮ ಈ ಪಯಣ ಇಂಡಿಯಾದಲ್ಲಿ ಹೇಗೆ ಶುರು ಆಯ್ತು ಅಮೆರಿಕ ಬರ್ಲಿಕ್ಕೆ? ನಾನು ಭಾರತದಲ್ಲಿದ್ದಾಗ್ಲೂ ಕೂಡ
ಬೆಂಗಳೂರಿನಲ್ಲಿ ದೇವಸ್ಥಾನದನಾಗಿ ಸಹಾಯಕ ಅರ್ಚಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಆಮೇಲೆ ಮತ್ತೆ ಪೌರೋಹಿತ್ಯಕ್ಕೆ ಇಳಿದು ಪೌರೋಹಿತ್ಯವನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ಶೃಂಗೇರಿಯ ಮೂಲದವನಾಗಿದ್ದರಿಂದ ಶೃಂಗೇರಿ ಸಂಸ್ಥಾನದವರು, ದಕ್ಷಿಣಾಮ್ನಾಯ ಪೀಠದವರು ಅಮೆರಿಕದಲ್ಲಿ 1997ರಲ್ಲಿ ಒಂದು ಅತಿರುದ್ರ ಮಹಾಯಾಗ ಅಂತ ಹೇಳಿ ಒಂದು ಆಯೋಜನೆ ಮಾಡಿದ್ರು. ಅದು ಇಲ್ಲಿರ್ತಕ್ಕಂಥ ಪೆನ್ಸಿಲ್ವೇನಿಯಾದ ಶೃಂಗೇರಿ ವಿದ್ಯಾಭಾರತಿ ಫೌಂಡೇಶನ್ ಅಂತ ಹೇಳಿ ಆ ಒಂದು ಸಂಸ್ಥೆಯಿಂದ ಅದು ಆಯೋಜಿಸಲ್ಪಟ್ಟಿತ್ತು. ಅದು ಶೃಂಗೇರಿಯ ಒಂದು ಅಂಗಸಂಸ್ಥೆಯೇ ಆಗಿತ್ತು. ಸೊ ಅವರು ಭಾರತದಿಂದ ಕೆಲವಷ್ಟು ಪೌರೋಹಿತರನ್ನ ಇಲ್ಲಿಗೆ ಕರ್ಕೊಂಡ್ ಬಂದು 121 ಪೌರೋಹಿತರುಗಳನ್ನೆಲ್ಲ ಕರ್ಕೊಂಡ್ ಬಂದು 11 ದಿನ ಆ ರುದ್ರ ಯಾಗವನ್ನು ಮಾಡಿದ್ರು. ಅವರು ಎಲ್ಲಾ ಕಡೆಯಿಂದನೂ ಕರೆದ್ರು. ದೆಹಲಿಯಿಂದ ಬಂದಿದ್ರು, ಕಲ್ಕತ್ತಾ, ಬಾಂಬೆ, ಮತ್ತೆ ನಮ್ಮ ಭಾರತದ ದಕ್ಷಿಣ ಭಾರತದಿಂದನೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಪುರೋಹಿತರುಗಳನ್ನೆಲ್ಲ ಕರ್ಕೊಂಡ್ ಬಂದಿದ್ರು. ಆಗ ನನಗೆ ಒಂದು ಸುವರ್ಣ ಅವಕಾಶ ಅದು ಸಿಕ್ತು. ಅದರಲ್ಲಿ ನಾನು ಸೆಲೆಕ್ಟ್ ಆಗಿ ನೀವು ಬರ್ಬೇಕು ಅಂತ ಹೇಳಿ ಅಲ್ಲಿ ಆಹ್ವಾನ ಮಾಡಿದಾಗ ನಾನು ಅದನ್ನು ಒಪ್ಕೊಂಡೆ. ನನಗೆ ಯಾಕೆಂದ್ರೆ ಒಂದು ಹೊಸ ಅನುಭವ ಆಗತ್ತೆ ಅಂತ ಹೇಳ್ತಕ್ಕಂತ ಒಂದು ಉತ್ಸಾಹದಲ್ಲಿ ನಾನು ಆ ಗ್ರೂಪ್ ನಲ್ಲಿ ಬಂದು ಅಮೆರಿಕವನ್ನು ಫಸ್ಟ್ ನೋಡಿದ್ದು 1997ರಲ್ಲಿ. ಆ 7ರಲ್ಲಿ ನಾನು ಬಂದು ನಾನಲ್ಲಿ 1 ತಿಂಗಳು ಮಾತ್ರ ಇಲ್ಲಿದ್ದೆ. ಇಲ್ಲಿದ್ದಾಗ್ಲೂ ಕೂಡ ನನಗೆ ಅವಾಗ ವಾಷಿಂಗ್ಟನ್ ಡಿಸಿಗೆ ಬರೋದಕ್ಕೂ ಒಂದು ಅವಕಾಶ ಇತ್ತು. ಇಲ್ಲಿರ್ತಕ್ಕಂಥ ಶಿವ ವಿಷ್ಣು ಟೆಂಪಲ್ ಅಂತ ಇದೆ, ಅಲ್ಲೂ ಕೂಡ ಒಂದು ಯಜ್ಞವನ್ನು ಇಟ್ಕೊಂಡಿದ್ರು. ಅಲ್ಲಿ ಮುಗಿಸ್ಕೊಂಡು ನಾನು ಮತ್ತೆ ಹಿಂತಿರುಗಿ ವಾಪಸ್ ಹೋಗಿದ್ದೆ. ಆಮೇಲೆ ಈ ದುರ್ಗಾ ಟೆಂಪಲ್ ಯಾವಾಗ 99ರಲ್ಲಿ ಇನಾಗ್ರೇಷನ್ ಆಗಿತ್ತು ಇಲ್ಲಿ ವರ್ಜೀನಿಯಾದಲ್ಲಿ. ಅವರು ಇಲ್ಲಿ ದಕ್ಷಿಣ ಪ್ರಾಂತೀಯರು ಬಹಳ ಜನ ಭಕ್ತಾದಿಗಳು ಇರೋದನ್ನ ನೋಡಿ ಅವರು ದಕ್ಷಿಣ ಭಾರತದಿಂದ ಒಬ್ಬ ಪುರೋಹಿತರು ಬೇಕು ಅಂತ ಹೇಳಿ ನನಗೆ ಆಹ್ವಾನವನ್ನ ಕೊಟ್ರು, ಗೊತ್ತಿರ್ತಕ್ಕಂತ ಒಬ್ಬರ ಮೂಲಕ. ನಾನು ಅದನ್ನ ಸ್ವೀಕರಿಸಿ 2001ರಲ್ಲಿ ನಾನು ಫುಲ್ ಟೈಮ್ ಪ್ರೀಸ್ಟ್ ಆಗಿ, ಪೂರ್ಣ ಪ್ರಮಾಣದ ಒಂದು ಪುರೋಹಿತರಾಗಿ ನಾನು ಇಲ್ಲಿ ಬಂದು ದುರ್ಗಾ ಟೆಂಪಲ್ ನಲ್ಲಿ ಸೇರ್ಕೊಂಡಿದ್ದೆ. ಅವತ್ತಿಂದ ಇವತ್ತಿನವರೆಗೂ ನಾನು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಒಂದು ಅಮೆರಿಕಾದ ಒಂದು ಪರಿಚಯ ಆಯ್ತು. ಅದೇ ನಮ್ಮ ಮುರಳೀಧರ್ ಭಟ್ರೆ ಬಗ್ಗೆ ಹೇಳ್ಬೇಕಂದ್ರೆ ಅವರು ಭಾಷಾ ಶಾಸ್ತ್ರಜ್ಞರು. ಎಷ್ಟೊಂದು ಭಾಷೆನ ನಿರ್ಗರವಾಗಿ ಮಾತಾಡ್ತಾರೆ. ಹಿಂದಿ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ಗುಜರಾತಿನೂ ಮಾತಾಡ್ತಿರ್ಬೇಕೀಗ. ತುಂಬಾ ಭಕ್ತಾದಿಗಳು ಬರ್ತಾರೆ ಅಲ್ಲಿ. ಸ್ವಲ್ಪ ಮಾತಾಡ್ತೀನಿ, ಗುಜರಾತಿ, ತಮಿಳು, ಎಲ್ಲಾ ಭಾಷೆನೂ ಮಾತಾಡ್ತಾರೆ. ನಮಗೆ ದೇವಸ್ಥಾನಕ್ಕೆ ಹೋದ್ರೆ ನಮ್ಮವರು ಒಬ್ರು ಇದ್ದಾರೆ ಅಂತಾನೆ ತುಂಬಾನೇ ಸಂತೋಷ ಆಗತ್ತೆ. ಈ ರೀತಿ ಇರ್ಬೇಕಾದ್ರೆ ನಿಮ್ಗೆ ನಾನು ಮುಂದಿನ ಕ್ವಶನ್ ಕೇಳ್ಬೇಕಂದ್ರೆ, ಈಗ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಆಗಿದ್ರಿಂದ ನೀವು ದೇವಸ್ಥಾನದಲ್ಲಿ ಇರ್ಬೇಕಾದ್ರೆ ಈ ಕನ್ನಡಿಗರು ಬರ್ತಾರಾ? ಅವ್ರ ಒಡನಾಟ ಹೇಗೆ ಅವ್ರ ಜೊತೆ? ತುಂಬಾ ಜನ ಕನ್ನಡದವ್ರು ಬರ್ತಾರೆ. ನಾನು ಕನ್ನಡದ ವರಪುತ್ರನಾಗಿದ್ರಿಂದ ನನಗೆ ಕನ್ನಡದ ಮೇಲೆ ಇರ್ತಕ್ಕಂತ ಅಭಿಮಾನವನ್ನ ನನಗೆ ಬಾಯಲ್ಲಿ ಹೇಳೋದಕ್ಕೆ ಕಷ್ಟ ಆಗತ್ತೆ. ಅಷ್ಟು ಅಭಿಮಾನ ನನಗೆ. ಯಾರಾದ್ರೂ ಒಬ್ರು ಕನ್ನಡದವರು ಮಾತಾಡ್ತಾ ಇದ್ದು ಅವ್ರ ಮಕ್ಕಳನ್ನ ಏನಾರು ಬಾರೋ ಹೋಗು ಅಂತ ಕರಿತಾ ಇದಾರೆ ಅಂತ ಹೇಳಿದ್ರೆ ಅವರಿಗೆ ನಾನು ತೀರ್ಥ ಪ್ರಸಾದ ಕೊಡ್ತಾ ಇರೋ ಬಿಸಿನಲ್ಲಿ ಇದ್ರು ಕೂಡ ಕೊನೆಗೆ ಹೋಗಿ ಮಗು ತಗೊಳ್ಳೋ ಅಂತ ಹೇಳಿ ಒಂದು ಬಾಳೆಹಣ್ಣನ್ನು ಕೊಟ್ಟು, ಅದನ್ನ ಒಂದು ಹಣ್ಣನ್ನು ಕೊಟ್ಟು ನನ್ನ ಪ್ರೀತಿಯನ್ನ ಅದನ್ನ ತೋರಿಸ್ತಕ್ಕಂತ ಒಂದು ಇದನ್ನ ನಾನು ಇವತ್ತನ್ನು ಇಟ್ಕೊಂಡಿದ್ದೀನಿ. ಅದೇನೋ ಒಂದು ಅಭಿಮಾನ. ಎಲ್ಲರೂ ಸಮಾನರೇ, ನಾವು ಇವತ್ತು ಭೇದ ಭಾವನೆ ನಾನ್ ಮಾಡೋದಿಲ್ಲ. ಸೊ ಹಾಗಿದ್ರು ಕೂಡ ಆ ಒಂದು ನಮ್ಮ ಭಾಷಾ ಅಭಿಮಾನ. ನಾನು ಚಿಕ್ಕಂದಿನಿದ್ದಾಗ, ಸ್ಕೂಲಲ್ಲಿದ್ದಾಗ ನನಗೆ ಇನ್ನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಆ ಬೇರೆ ಬೇರೆ ಆಚರಣೆಗಳನ್ನೆಲ್ಲ ಮಾಡ್ತಾ ಇರುವಾಗ್ಲೂ ಕೂಡ ಸ್ವಾತಂತ್ರ್ಯೋತ್ಸವ ಆಯ್ತು, ಗಣರಾಜ್ಯೋತ್ಸವ ಆಯ್ತು, ನಮ್ಮ ಸ್ಕೂಲ್ ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವು. ನನಗಿನ್ನೂ ಚೆನ್ನಾಗಿದೆ ಆ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಆ ಹಾಡುಗಳನ್ನೆಲ್ಲ ಹೇಳಿರ್ತಕ್ಕಂಥದ್ದು, ಬಾರಿಸು ಕನ್ನಡ, ಡಿಂಡಿಮವ್ವ, ಕುವೆಂಪುನವರ ಅದನ್ನೆಲ್ಲ ಹೇಳಿ ಇದನ್ನ ಮಾಡ್ತಕ್ಕಂತ ಆ ಒಂದು ಉತ್ಸಾಹ. ಆಮೇಲೆ ನಮಗ್ ಸಿಗ್ತಾ ಇದ್ದೇನೋ ಒಂದು ಚಾಕ್ಲೇಟು ಅಥವಾ ಒಂದು ಸಣ್ಣ ಮಿಠಾಯಿ ಪೀಸು. ಆದ್ರೆ ಆ ಒಂದು ಉತ್ಸಾಹ, ಒಂದು ತಾಯಿಯ ಮೇಲಿರ್ತಕ್ಕಂತ ಒಂದು ಭಾವನೆ, ಅದು ಯಾವತ್ತು ರೋಮಾಂಚನ. ಇವತ್ತು ನಾನು ನೆನ್ಸ್ಕೊಂಡ್ರು ಕೂಡ ನವೆಂಬರ್ 1ನೇ ತಾರೀಕು ಬಂತು ಅಂತ ಹೇಳಿದ್ರೆ ನಮ್ಗೆ ಆ ಒಂದು ಉತ್ಸಾಹ, ನಮ್ಮ ಸಂತೋಷ, ಅದು ಯಾವತ್ತೂ ಕೂಡ ಎಲ್ಲೂ ಇದಾಗೋದಿಲ್ಲ. ಅದು ಎಂದೆಂದಿಗೂ ಇರುತ್ತೆ ನನಗೆ. ಅದೇ ಮತ್ತೆ ಇನ್ನೊಂದು ಖುಷಿ ಅಂದ್ರೆ ನೀವು ಮಕ್ಕಳಿಗೆ ತುಂಬಾ ಚೆನ್ನಾಗಿ ದೇವಸ್ಥಾನಕ್ಕೆ ಬಂದ್ರೆ ಅವ್ರ ಮಕ್ಕಳಿಗೆ ಇಲ್ಲಿನ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಅಮೆರಿಕದಲ್ಲಿದ್ದಾರೆ, ಹೊರಗಡೆ ಪರಿಸರ ಬೇರೆ, ಆದ್ರೆ ಅವ್ರಿಗೆ ಅರ್ಥ ಆಗೋ ರೀತಿ ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ ದೇವಸ್ಥಾನದಲ್ಲಿ. ಅದು ನಮ್ಗೆ ಅಚ್ಚುಮೆಚ್ಚಿನ ವಿಷಯ. ನಿಮ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಒಬ್ಬ ಪೌರೋಹಿತ್ಯನಾಗಿರ್ತಕ್ಕಂಥವನು ಪುರಾಣಾಂ ಹಿತಂ ಕರೋತಿ ಅಂತ ಹೇಳಿ, ಅಂದ್ರೆ ಆ ಒಂದು ಪ್ರದೇಶಕ್ಕೆ ಆಗಿರ್ಲಿ, ಆ ಒಂದು ಪ್ರಾಂತದಲ್ಲಿರ್ತಕ್ಕಂಥ ಎಲ್ಲರ ಹಿತಾಸಕ್ತಿಗಳನ್ನ ಪೂರೈಸ್ತಕ್ಕಂಥವನು ಅಂತ. ಅದು ಧಾರ್ಮಿಕವಾಗೇ ಇರಬಹುದು ಅಥವಾ ಬೇರೆ ರೀತಿಯಾಗಿರ್ತಕ್ಕಂತಹ ವೈಯಕ್ತಿಕವಾಗಿರ್ತಕ್ಕಂತಹ ವಿಷಯಗಳಲ್ಲೇ ಇರಬಹುದು. ಅಲ್ಲಿ ಮುಖ್ಯವಾಗಿ ಇವತ್ತಿನ ದಿವಸ ನಮ್ಮ ದೇಶದ ಪ್ರಜೆಗಳು ಅಂತ ಹೇಳಿ ನಾವು ಯಾರನ್ನ ಕರಿತೀವೋ, ಅದೇ ರೀತಿ ಮುಂದಿನ ಪ್ರಜೆಗಳು ಯಾರು ಅಂತ ಹೇಳಿದ್ರೆ ಮಕ್ಕಳೇ.
ಅಲ್ವಾ? ಆ ಮಕ್ಕಳಿಗೆ ನಾವು ಸಂಸ್ಕಾರವನ್ನ ಸಾಂದರ್ಭಿಕವಾಗಿ ಕೊಟ್ಟಾಗ ಮಾತ್ರ ಅವರು ಮುಂದಿನ ಪ್ರಜೆಗಳು ಕರೆಸ್ಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ. ಅದನ್ನ ಗಿಡಕ್ಕೆ ನಾವು ಒಳ್ಳೆಯ ಗೊಬ್ಬರವನ್ನು ಹಾಕಿ ನೀರನ್ನು ಹಾಕಿ ಬೆಳೆಸಿದಾಗಿ ಒಳ್ಳೆ ಹೂಗಳನ್ನು ಕೊಡುತ್ತೆ. ಸೊ ಹಾಗಾಗಿ ನನ್ನ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆ ಮಕ್ಕಳಿಗೆ ಒಳ್ಳೆ ಒಂದು ಸಂಸ್ಕಾರವನ್ನು ಕೊಡ್ಬೇಕು, ಮತ್ತೆ ಅದೇ ರೀತಿಯಾಗಿ ಅವರಿಗೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ಕೊಡ್ಬೇಕು. ಇಲ್ಲಿ ಅಮೆರಿಕದಲ್ಲೂ ಕೂಡ ಈಗ ರಾಮಕೃಷ್ಣ ಮಠ ಇದೆ, ಮತ್ತೆ ಚಿನ್ಮಯ ಮಿಷನ್ ಇದೆ, ಅಂತಂತ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಿದೆ. ಅವರೆಲ್ಲ ಕೂಡ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ದೇವಸ್ಥಾನಗಳಲ್ಲೂ ನಿಮಗೂ ಗೊತ್ತಿರ್ಬೋದು ಶುಭ ಅವರೇ, ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಒಂದು ಬಾಲಗೋಕುಲಂ ಅಂತಾನೆ ಆಗ್ಲಿ ಏನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಮಕ್ಕಳಿಗೆ ನಮ್ಮ ಸಂಸ್ಕಾರವನ್ನ ಮತ್ತೆ ಪ್ರಾಂತೀಯ ಭಾಷೆಗಳನ್ನು ಹೇಳ್ಕೊಡ್ತಕ್ಕಂತ ಒಂದು ಪದ್ಧತಿ ಕೂಡ ಎಲ್ಲ ಟೆಂಪಲ್ನವರು ಇದ್ದಾರೆ. ಅದರ ಅಂಗವಾಗಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಮಕ್ಕಳಿಗೆ ಬೆಳಿಗ್ಗೆ ಎದ್ದಾಗಿಂದ ಏನೇನು ಶ್ಲೋಕಗಳನ್ನ ಅವ್ರು ಹೇಳ್ಬೋದು, ಕರಾಗ್ರೆ ವಸತೆ ಲಕ್ಷ್ಮೀಕರ ಮಧ್ಯೆ ಸರಸ್ವತಿ ಇತ್ಯಾದಿ ಶ್ಲೋಕವನ್ನ ಬೆಳಿಗ್ಗೆ ಎದ್ದಾಗಿಂದ ನಾವ್ ಹೇಳಿ ಇರ್ತಕ್ಕಂಥ ಸಮುದ್ರ ವಸನೆ ದೇವಿ ಪರ್ವತಸ್ಥರ ಮಂಡಿತೆ ಎಲ್ಲದನ್ನು ಸಾಂದರ್ಭಿಕವಾಗಿ ನಾವು ಹೇಗೆ ಹೇಳಿ ಊಟ ಕೂತ್ಕೊಂಡಾಗ ಅನ್ನಪೂರ್ಣೆ ಸದಾಪೂರ್ಣೆ ಹೇಳ್ಬೇಕು, ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲದನ್ನು ಮಾಡಿ ನಾನು ಒಂದು ಫಾರ್ಮ್ಯಾಟ್ ಮಾಡಿ ಅದನ್ನ ಕೂಡ ಮಕ್ಕಳಿಗೆ ಹೇಳಿ ಅವರನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇದನ್ನ ನಾನು ಏನ್ ಹೇಳ್ತೀನಿ ಅಂದ್ರೆ, ನನ್ನ ಒಂದು ಪ್ಯಾಷನ್ ಇದು, ನನಗೆ ಖುಷಿ ಕೊಡ್ತಕ್ಕಂಥದ್ದು. ನೀವು ಇದನ್ನೇ ಮಾಡ್ಬೇಕು ಅಂತ ಹೇಳಿ ನನಗೆ ಯಾರು ಹೇಳಿಲ್ಲ, ಬಟ್ ಇದು ನನಗೊಂದು ಪ್ರೇರಣೆ ಆಯ್ತು ಮಾಡ್ಬೇಕು ಅಂತ ಹೇಳಿ ಅದನ್ನ ನಾನು ರೂಢಿಸ್ಕೊಂಡು ಬಂದಿದ್ದೀನಿ. ನನಗೆ ತುಂಬಾ ಖುಷಿ ಕೊಡ್ತಕ್ಕಂಥ ಒಂದು ವಿಷಯ ಇದು. ಹೌದು, ನಿಮ್ಮಂತವ್ರಿಂದನೇ ನಮ್ಮ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು. ತುಂಬಾ ಸಂತೋಷ. ಇನ್ನು ನಿಮ್ಮ ಹತ್ರ ತುಂಬಾ ಮಾತಾಡೋಣ, ತುಂಬಾ ವಿಷಯಗಳಿದೆ ಅಂತ ಗೊತ್ತು, ಆದ್ರೆ ಸಮಯ ಆಗ್ತಾ ಇದೆ ನಮ್ದು. ಆದ್ರಿಂದ ನಾನು ನಿಮ್ಮ ಹತ್ರ ಒಂದು ಲಾಸ್ಟಿಗೆ ಏನ್ ಕೇಳ್ಬೇಕು ಅಂತ ಅಂದ್ರೆ, ನಮ್ಮ ಆಕಾಶವಾಣಿ ಭದ್ರಾವತಿಯ ಶ್ರೋತೃಗಳಿಗೆಲ್ಲ ಪ್ರಧಾನ ಅರ್ಚಕರು ಒಂದು ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಖಂಡಿತವಾಗಿ ಎಲ್ಲರಿಗೂ ಕೂಡ ನಾನು ಪ್ರತಿನಿತ್ಯ ಪೂಜೆ ಮಾಡ್ತಕ್ಕಂತಹ ದುರ್ಗಾದೇವಿ ವತಿಯಿಂದನೂ ಆಗ್ಲಿ, ಅಥವಾ ಹುಟ್ಟೂರಿನಲ್ಲಿ ನನ್ನ ಆರಾಧ್ಯ ದೈವವಾಗಿರ್ತಕ್ಕಂತಹ ಶಾರದಾಂಬೆ ಆಗ್ಲಿ, ಎಲ್ಲರಿಗೂ ಕೂಡ ಒಳ್ಳೇದನ್ ಮಾಡ್ಲಿ. ಮತ್ತು ಕನ್ನಡದಲ್ಲೇ ಹೇಳ್ಬೇಕು ಅಂತಂದ್ರೆ, ನಾ ಈ ಕೆಲವೊಂದು ಇದು ಇಷ್ಟು ಚೆನ್ನಾಗಿರ್ತಕ್ಕಂಥದ್ದು ಸಿರಿಗನ್ನಡಂ ಗೆಲ್ಗೆ ಅಂತ ನಮ್ಗೆ ಹೇಳ್ತಕ್ಕಂಥದ್ದು, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು, ಮತ್ತೆ ಒಳ್ಳೇದಾಗಿರ್ಲಿ. ಮತ್ತೆ ಎಲ್ರಿಗೂ ಕೂಡ ನಮ್ಮ ಒಂದು ಸಂಸ್ಕೃತಿಯನ್ನ ನಮ್ಮ ಒಂದು ಆಚರಣೆಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ಮನಸ್ಸು ಶಕ್ತಿ ಇದನ್ನೆಲ್ಲರೂ ಭಗವಂತನ ಎಲ್ಲರಿಗೂ ಕೊಟ್ಟು ಎಲ್ಲರೂ ಸುಖ ಶಾಂತಿಯಿಂದ ನೆಲೆಸ್ಲಿ, ಲೋಕ ಕ್ಷೇಮವಾಗಲಿ ಅಂತ ಹೇಳಿ ಹಾರಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ. ಮುರಳೀಧರ್ ಭಟ್ಟ, ಥ್ಯಾಂಕ್ ಯು, ನಮಸ್ಕಾರ. ಧನ್ಯವಾದಗಳು ಸ್ವಾಮಿ. ಇಂದಿನ ನಮ್ಮ ಮುಖ್ಯ ಅತಿಥಿ ಪ್ರಧಾನ ಅರ್ಚಕರಾದ ಪಂಡಿತ ಮುರಳೀಧರ್ ಭಟ್ಟರು. ಗಣಪತಿ ಹೋಮ, ಚಂಡಿಕಾ ಹೋಮ, ರುದ್ರ ಹೋಮ, ನವಗ್ರಹ ಹೋಮ, ಸುದರ್ಶನ ಹೋಮ, ಸತ್ಯನಾರಾಯಣ ಪೂಜೆ, ಶಿವ ಪೂಜೆ, ರುದ್ರಾಭಿಷೇಕ, ದೇವಿ ಪೂಜೆ, ಇನ್ನು ಹಲವಾರು ರೀತಿಯ ಪೂಜೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ಭಕ್ತಾದಿಗಳನ್ನು ಸಂತೃಪ್ತಪಡಿಸುವವರು ಎಂದರೆ ನಮ್ಮ ಮುರಳೀಧರ ಭಟ್ರು. ಏನು ಭಾರತದಲ್ಲಿ ಅನ್ಕೊಂಡ್ರಾ, ಕರ್ನಾಟಕ ಅನ್ಕೊಂಡ್ರಾ? ಅಲ್ಲ ಸ್ವಾಮಿ, ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಬಳಿಯಲ್ಲಿ. ಹೌದು, ಇನ್ನು ಹಲವು ವಿಶೇಷಗಳನ್ನು ತಿಳಿದುಕೊಳ್ಳಲು ಬನ್ನಿ. ನಮಸ್ಕಾರ ಭಟ್ರೆ. ನಮ್ಮ ಶ್ರೋತೃಗಳು ಹಲವಾರು ವಿಷಯಗಳನ್ನ ನಿಮ್ಮ ಹತ್ರ ತಿಳ್ಕೊಳ್ಳಲು ಬಯಸ್ತಾರೆ. ಹೇಗಿದ್ದೀರಾ? ನಮಸ್ಕಾರ ಶುಭಾ ಅವರೇ, ಮತ್ತು ಎಲ್ಲ ಶ್ರೋತೃಗಳಿಗೂ ಕೂಡ ಮುರಳೀಧರ್ ಭಟ್ರ ನಮಸ್ಕಾರಗಳು. ನಮಸ್ಕಾರ. ನೀವು ನಮ್ಮ ಕರ್ನಾಟಕದಲ್ಲಿ ಎಲ್ಲಿನವರು ಸ್ವಾಮಿ? ಯಾವ ಪ್ರದೇಶದಿಂದ ಬರ್ತೀರಾ? ನಾನು ಮೂಲತಃ ಶೃಂಗೇರಿ, ಶಾರದಾಂಬೆಯ ವಾಸಸ್ಥಾನವಾಗಿರ್ತಕ್ಕಂಥ ಶೃಂಗೇರಿಯ ಹತ್ತಿರ ಒಂದು ಹಳ್ಳಿ ನೆಮ್ಮಾರು ಅಂತ ಹೇಳಿ, ಅಲ್ಲಿ ನನ್ನ ಜನ್ಮಸ್ಥಾನ. ಅಲ್ಲೇ ನಾನು ಹುಟ್ಟಿ ಮತ್ತೆ ನನ್ನ ಮೂಲ ವ್ಯಾಸಂಗವನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ನಾನು ಹೈಸ್ಕೂಲ್ ನಲ್ಲಿ ಇದ್ದಾಗ ನಾನು ಬೆಂಗಳೂರಿಗೆ ಬಂದೆ. ಅದಕ್ಕಿಂತ ಮುಂಚೆನೆ ನನಗೆ ಉಪನಯನಾದಿಗಳನ್ನೆಲ್ಲ ನಮ್ಮ ತಂದೆಯವರೆಲ್ಲ ಮಾಡಿ ನನಗೆ ವೇದಾಧ್ಯಯನವನ್ನೆಲ್ಲ ಕೂಡ ಅವರು ಅಲ್ಲೇ ಶುರು ಮಾಡಿದ್ರು. ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ನಾನು ಕೆಲವುದನ್ನೆಲ್ಲ ಮುಂದುವರಿಸ್ತೇನೆ. ಮತ್ತೆ ನೀವಿಲ್ಲಿ ಪ್ರಧಾನ ಅರ್ಚಕರು, ಸೊ ನಿಮ್ಮ ಇಲ್ಲಿನ ದಿನನಿತ್ಯದ ದಿನಚರಿ ಎಲ್ಲ ಹೇಗೆ ಇರುತ್ತೆ? ಈಗ ನಾನು ಪ್ರಸ್ತುತ ವಾಷಿಂಗ್ಟನ್ ಹತ್ತಿರದಲ್ಲಿ ವರ್ಜೀನಿಯಾ ರಾಜ್ಯದಲ್ಲಿ ದುರ್ಗಾ ಟೆಂಪಲ್ ಅಂತ ಹೇಳ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಅರ್ಚಕನಾಗಿದ್ದೀನಿ. ನಾನು 2001 ಬಂದು ಇಲ್ಲಿ ಪೂಜೆಯನ್ನು ಶುರು ಮಾಡಿದೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ದುರ್ಗಾದೇವಿಯ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು
ಮತ್ತೆ ಇಲ್ಲಿ ವಾಷಿಂಗ್ಟನ್ ಡಿಸಿ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸನಾತನ ಧರ್ಮದ ಅವಲಂಬಿಗಳ ಎಲ್ಲ ಒಂದು ಆಕಾಂಕ್ಷೆಗಳನ್ನ ಅಥವಾ ಒಂದು ವೈದಿಕವಾಗಿರ್ತಕ್ಕಂಥದ್ದೇ ಆಗಿರ್ಲಿ, ಧಾರ್ಮಿಕ ಒಂದು ಆಚರಣೆಗಳನ್ನು ಏನಿದೆ ಅದನ್ನೆಲ್ಲದನ್ನು ಕೂಡ ಮಾಡೋದಕ್ಕೆ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಹಾಯ ಬೇಕು ಅದನ್ನ ನಾನು ಸಹಾಯ ಮಾಡ್ತಾ ಅವರ ಒಂದು ಕಮ್ಯುನಿಟಿ ಸರ್ವಿಸ್ ಅಂತ ನಾವು ಈಗ ಕರಿತೀವಿ, ಒಂದು ಧಾರ್ಮಿಕ ಸೇವೆಯನ್ನು ಮಾಡೋದಕ್ಕೆ ನಾನು ಅವರಿಗೆ ಸಹಾಯ ಹಸ್ತವನ್ನ ನಾನು ಕೊಡ್ತೀನಿ. ಇಲ್ಲಿ 23 ವರ್ಷಗಳ ನನ್ನ ಈ ಸರ್ವಿಸ್ ನಲ್ಲಿ ಎಲ್ಲ ಪ್ರಾಂತದಲ್ಲಿರ್ತಕ್ಕಂತಹ ಒಂದು ಭಕ್ತಾದಿಗಳು ಅಥವಾ ಜನರನ್ನು ಕೂಡ ಒಂದು ಸಂಪರ್ಕ ಮಾಡ್ತಕ್ಕಂತ ಒಂದು ಸದಾವಕಾಶ ನನಗೆ ಇಲ್ಲಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಕರ್ನಾಟಕದಲ್ಲಿ ಒಂದು ಕುಗ್ರಾಮದಲ್ಲಿ ಹುಟ್ಟಿದಿರಲು ಕೂಡ ನಾವು ಅಲ್ಲಿದ್ದಾಗ ನಮ್ಮ ಒಂದು ಪ್ರಾಂತದ ವ್ಯವಸ್ಥೆಯನ್ನು ಮಾತ್ರ ನಾವು ನೋಡಿರ್ತೀವಿ. ಆದರೆ ನಾವು ಹೊರದೇಶಕ್ಕೆ ಬಂದಾಗ ನಮಗೆ ಇಲ್ಲಿಯ ಪೂರ ಒಂದು ಭಾರತದ ವೈವಿಧ್ಯತೆ ಏನಿದೆ ಅದನ್ನೆಲ್ಲವನ್ನ ನಾವು ಅನುಭವಿಸ್ತಕ್ಕಂಥದ್ದು ಅಥವಾ ಅದನ್ನ ಆಚರಣೆ ಮಾಡ್ತಕ್ಕಂಥದ್ದು ನೋಡೋದಕ್ಕೆ ಇದಕ್ಕೆಲ್ಲ ಒಂದು ಸದಾವಕಾಶ. ಇಲ್ಲಿ ಗುಜರಾತ್ ಭಾಷೆಯನ್ನ ಮಾಡ್ತಕ್ಕಂಥವ್ರಿದ್ದಾರೆ, ಪಂಜಾಬಿ ಭಾಷೆಯನ್ನ, ಮತ್ತೆ ಬಂಗಾಲಿ ಇತ್ಯಾದಿ, ಮತ್ತೆ ನಮ್ಮ ದಕ್ಷಿಣ ಭಾರತದಲ್ಲೇ ಇರತಕ್ಕಂಥ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರೆಲ್ಲರದ್ದು ಕೆಲವೊಂದಷ್ಟು ಆಚರಣೆಗಳು ಇತ್ಯಾದಿಗಳೆಲ್ಲ ಬೇರೆ ಬೇರೆ ಆಗಿರುತ್ತೆ. ಬಂದು ಹೊಸರಲ್ಲಿ ನನಗೆ ಕೆಲವೊಂದು ಹೊಸದಾಗಿ ಇತ್ತು. ಆದ್ರೆ ಇವಾಗ ಇತ್ತೀಚಿನ ದಿನಗಳಲ್ಲೆಲ್ಲ ಅದು ತುಂಬಾ ಖುಷಿಯನ್ನು ಕೊಟ್ಟು ಎಲ್ಲರ ಜೊತೆ ಸೇರ್ಕೊಂಡು ಅವರ ಆಚರಣೆಯಲ್ಲೂ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ. ತುಂಬಾ ಸಂತೋಷ. ಅದೇ ನಮಗೂ ಸಂತೋಷ ಆಗುತ್ತೆ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿ ಫಸ್ಟ್ ಒಂದ್ 23 ವರ್ಷದ ಕೆಳಗಡೆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ನಮಗೆ ಕನ್ನಡದವರು ಬೇಕು, ನಮ್ ಕನ್ನಡದಲ್ಲಿ ಪೂಜೆ ಮಾಡಿದ್ರೆ ನಮಗೆ ಅನ್ಸೋದಲ್ಲ ಅಂತ ನಾವು ನೋಡಿದಾಗ ನಮಗೆ ಸಿಕ್ಕಿದ್ದು ಮುರಳೀಧರ್ ಭಟ್ರು. ಅವಾಗ ಅದೇನೋ ಸಂತೋಷ, ನಮ್ಮವರು ನಮ್ಮ ರೀತಿ ಪೂಜೆ ಮಾಡ್ತಾರಲ್ಲ ಅಂತ. ನೀವಿಲ್ಲಿರೋದು ನಮಗೂ ತುಂಬಾನೇ ಸಂತೋಷ ಹೇಳ್ಬೇಕು ಅಂದ್ರೆ. ಈಗ ಅಮೆರಿಕ ಬರೋರು ಡಾಕ್ಟರು, ಇಂಜಿನಿಯರು ಅವ್ರು ಮಾತ್ರ ಬರ್ತಾರೆ ಅನ್ನೋ ಒಂದು ಕಲ್ಪನೆ ಇರುತ್ತೆ ಅಲ್ವಾ? ಹೌದು. ಈಗ ಈ ರೀತಿ ಕಲ್ಪನೆ ಇರ್ಬೇಕಾದ್ರೆ ನಿಮ್ಮ ಈ ಪಯಣ ಇಂಡಿಯಾದಲ್ಲಿ ಹೇಗೆ ಶುರು ಆಯ್ತು ಅಮೆರಿಕಕ್ಕೆ ಬರ್ಲಿಕ್ಕೆ? ನಾನು ಭಾರತದಲ್ಲಿದ್ದಾಗ್ಲೂ ಕೂಡ ಬೆಂಗಳೂರಿನಲ್ಲಿ ದೇವಸ್ಥಾನದನಾಗಿ ಸಹಾಯಕ ಅರ್ಚಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಆಮೇಲೆ ಮತ್ತೆ ಪೌರೋಹಿತ್ಯಕ್ಕೆ ಇಳಿದು ಪೌರೋಹಿತ್ಯವನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ಶೃಂಗೇರಿಯ ಮೂಲದವನಾಗಿದ್ದರಿಂದ ಶೃಂಗೇರಿ ಸಂಸ್ಥಾನದವರು, ದಕ್ಷಿಣಾಮ್ನಾಯ ಪೀಠದವರು ಅಮೆರಿಕದಲ್ಲಿ 1997ರಲ್ಲಿ ಒಂದು ಅತಿರುದ್ರ ಮಹಾಯಾಗ ಅಂತ ಹೇಳಿ ಒಂದು ಆಯೋಜನೆ ಮಾಡಿದ್ರು. ಅದು ಇಲ್ಲಿರ್ತಕ್ಕಂಥ ಪೆನ್ಸಿಲ್ವೇನಿಯಾದ ಶೃಂಗೇರಿ ವಿದ್ಯಾಭಾರತಿ ಫೌಂಡೇಶನ್ ಅಂತ ಹೇಳಿ ಆ ಒಂದು ಸಂಸ್ಥೆಯಿಂದ ಅದು ಆಯೋಜಿಸಲ್ಪಟ್ಟಿತ್ತು. ಅದು ಶೃಂಗೇರಿಯ ಒಂದು ಅಂಗಸಂಸ್ಥೆಯೇ ಆಗಿತ್ತು. ಸೊ ಅವರು ಭಾರತದಿಂದ ಕೆಲವಷ್ಟು ಪೌರೋಹಿತರನ್ನ ಇಲ್ಲಿಗೆ ಕರ್ಕೊಂಡ್ ಬಂದು 121 ಪೌರೋಹಿತರುಗಳನ್ನೆಲ್ಲ ಕರ್ಕೊಂಡ್ ಬಂದು 11 ದಿನ ಆ ರುದ್ರ ಯಾಗವನ್ನು ಮಾಡಿದ್ರು. ಅವರು ಎಲ್ಲಾ ಕಡೆಯಿಂದನೂ ಕರೆದ್ರು. ದೆಹಲಿಯಿಂದ ಬಂದಿದ್ರು, ಕಲ್ಕತ್ತಾ, ಬಾಂಬೆ, ಮತ್ತೆ ನಮ್ಮ ಭಾರತದ ದಕ್ಷಿಣ ಭಾರತದಿಂದನೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಪುರೋಹಿತರುಗಳನ್ನೆಲ್ಲ ಕರ್ಕೊಂಡ್ ಬಂದಿದ್ರು. ಆಗ ನನಗೆ ಒಂದು ಸುವರ್ಣ ಅವಕಾಶ ಅದು ಸಿಕ್ತು. ಅದರಲ್ಲಿ ನಾನು ಸೆಲೆಕ್ಟ್ ಆಗಿ ನೀವು ಬರ್ಬೇಕು ಅಂತ ಹೇಳಿ ಅಲ್ಲಿ ಆಹ್ವಾನ ಮಾಡಿದಾಗ ನಾನು ಅದನ್ನು ಒಪ್ಕೊಂಡೆ. ನನಗೆ ಯಾಕೆಂದ್ರೆ ಒಂದು ಹೊಸ ಅನುಭವ ಆಗತ್ತೆ ಅಂತ ಹೇಳ್ತಕ್ಕಂತ ಒಂದು ಉತ್ಸಾಹದಲ್ಲಿ ನಾನು ಆ ಗ್ರೂಪ್ ನಲ್ಲಿ ಬಂದು ಅಮೆರಿಕವನ್ನು ಫಸ್ಟ್ ನೋಡಿದ್ದು 1997ರಲ್ಲಿ. ಆ 7ರಲ್ಲಿ ನಾನು ಬಂದು ನಾನಲ್ಲಿ 1 ತಿಂಗಳು ಮಾತ್ರ ಇಲ್ಲಿದ್ದೆ. ಇಲ್ಲಿದ್ದಾಗ್ಲೂ ಕೂಡ ನನಗೆ ಅವಾಗ ವಾಷಿಂಗ್ಟನ್ ಡಿಸಿಗೆ ಬರೋದಕ್ಕೂ ಒಂದು ಅವಕಾಶ ಇತ್ತು. ಇಲ್ಲಿರ್ತಕ್ಕಂಥ ಶಿವ ವಿಷ್ಣು ಟೆಂಪಲ್ ಅಂತ ಇದೆ, ಅಲ್ಲೂ ಕೂಡ ಒಂದು ಯಜ್ಞವನ್ನು ಇಟ್ಕೊಂಡಿದ್ರು. ಅಲ್ಲಿ ಮುಗಿಸ್ಕೊಂಡು ನಾನು ಮತ್ತೆ ಹಿಂತಿರುಗಿ ವಾಪಸ್ ಹೋಗಿದ್ದೆ. ಆಮೇಲೆ ಈ ದುರ್ಗಾ ಟೆಂಪಲ್ ಯಾವಾಗ 99ರಲ್ಲಿ ಇನಾಗ್ರೇಷನ್ ಆಗಿತ್ತು ಇಲ್ಲಿ ವರ್ಜೀನಿಯಾದಲ್ಲಿ. ಅವರು ಇಲ್ಲಿ ದಕ್ಷಿಣ ಪ್ರಾಂತೀಯರು ಬಹಳ ಜನ ಭಕ್ತಾದಿಗಳು ಇರೋದ್ರನ್ನ ನೋಡಿ ಅವರು ದಕ್ಷಿಣ ಭಾರತದಿಂದ ಒಬ್ಬ ಪುರೋಹಿತರು ಬೇಕು ಅಂತ ಹೇಳಿ ನನಗೆ ಆಹ್ವಾನವನ್ನ ಕೊಟ್ರು, ಗೊತ್ತಿರ್ತಕ್ಕಂತ ಒಬ್ಬರ ಮೂಲಕ. ನಾನು ಅದನ್ನ ಸ್ವೀಕರಿಸಿ 2001ರಲ್ಲಿ ನಾನು ಫುಲ್ ಟೈಮ್ ಪ್ರೀಸ್ಟ್ ಆಗಿ ಪೂರ್ಣ ಪ್ರಮಾಣದ ಒಂದು ಪುರೋಹಿತರಾಗಿ ನಾನು ಇಲ್ಲಿ ಬಂದು ದುರ್ಗಾ ಟೆಂಪಲ್ ನಲ್ಲಿ ಸೇರ್ಕೊಂಡಿದ್ದೆ. ಅವತ್ತಿಂದ ಇವತ್ತಿನವರೆಗೂ ನಾನು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಒಂದು ಅಮೆರಿಕಾದ ಒಂದು ಪರಿಚಯ ಆಯ್ತು. ಅದೇ ನಮ್ಮ ಮುರಳೀಧರ್ ಭಟ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಭಾಷಾ ಶಾಸ್ತ್ರಜ್ಞರು. ಎಷ್ಟೊಂದು ಭಾಷೆನ ನಿರ್ಗರ್ವವಾಗಿ ಮಾತಾಡ್ತಾರೆ. ಹಿಂದಿ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ಗುಜರಾತಿನೂ ಮಾತಾಡ್ತಿರ್ಬೇಕೀಗ. ತುಂಬಾ ಭಕ್ತಾದಿಗಳು ಬರ್ತಾರೆ ಅಲ್ಲಿ. ಸ್ವಲ್ಪ ಮಾತಾಡ್ತೀನಿ, ಗುಜರಾತಿ, ತಮಿಳು, ಎಲ್ಲಾ ಭಾಷೆನೂ ಮಾತಾಡ್ತಾರೆ. ನಮಗೆ ದೇವಸ್ಥಾನಕ್ಕೆ ಹೋದ್ರೆ ನಮ್ಮವರು ಒಬ್ರು ಇದ್ದಾರೆ ಅಂತಾನೆ ತುಂಬಾನೇ ಸಂತೋಷ ಆಗತ್ತೆ. ಈ ರೀತಿ ಇರ್ಬೇಕಾದ್ರೆ ನಿಮ್ಗೆ ನಾನು ಮುಂದಿನ ಕ್ವಶನ್ ಕೇಳ್ಬೇಕಂದ್ರೆ, ಈಗ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಆಗಿದ್ರಿಂದ ನೀವು ದೇವಸ್ಥಾನದಲ್ಲಿ ಇರ್ಬೇಕಾದ್ರೆ ಈ ಕನ್ನಡಿಗರು ಬರ್ತಾರಾ? ಅವ್ರ ಒಡನಾಟ ಹೇಗೆ ಅವ್ರ ಜೊತೆ? ತುಂಬಾ ಜನ ಕನ್ನಡದವ್ರು ಬರ್ತಾರೆ.
ನಾನು ಕನ್ನಡದ ವರಪುತ್ರನಾಗಿದ್ರಿಂದ ನನಗೆ ಕನ್ನಡದ ಮೇಲೆ ಇರ್ತಕ್ಕಂತ ಅಭಿಮಾನವನ್ನ ನನಗೆ ಬಾಯಲ್ಲಿ ಹೇಳುದಕ್ಕೆ ಕಷ್ಟ ಆಗತ್ತೆ. ಅಷ್ಟು ಅಭಿಮಾನ ನನಗೆ. ಯಾರಾದ್ರೂ ಒಬ್ರು ಕನ್ನಡದವರು ಮಾತಾಡ್ತಾ ಇದ್ದು ಅವ್ರ ಮಕ್ಕಳನ್ನ ಏನಾರು ಬಾರೋ ಹೋಗು ಅಂತ ಕರಿತಾ ಇದಾರೆ ಅಂತ ಹೇಳಿದ್ರೆ ಅವರಿಗೆ ನಾನು ತೀರ್ಥ ಪ್ರಸಾದ ಕೊಡ್ತಾ ಇರೋ ಬಿಸಿನಲ್ಲಿ ಇದ್ರು ಕೂಡ ಕೊನೆಗೆ ಹೋಗಿ ಮಗು ತಗೊಳ್ಳೋ ಅಂತ ಹೇಳಿ ಒಂದು ಬಾಳೆಹಣ್ಣನ್ನು ಕೊಟ್ಟು ಅದನ್ನ ಒಂದು ಹಣ್ಣನ್ನು ಕೊಟ್ಟು ನನ್ನ ಪ್ರೀತಿಯನ್ನ ಅದನ್ನ ತೋರಿಸ್ತಕ್ಕಂತ ಒಂದು ಇದನ್ನ ನಾನು ಇವತ್ತನ್ನು ಇಟ್ಕೊಂಡಿದ್ದೀನಿ. ಅದೇನೋ ಒಂದು ಅಭಿಮಾನ. ಎಲ್ರೂ ಸಮಾನರೇ, ನಾವು ಇವತ್ತು ಭೇದ ಭಾವನೆ ನಾನ್ ಮಾಡೋದಿಲ್ಲ. ಸೊ ಹಾಗಿದ್ರು ಕೂಡ ಆ ಒಂದು ನಮ್ಮ ಭಾಷಾ ಅಭಿಮಾನ. ನಾನು ಚಿಕ್ಕಂದಿನಿದ್ದಾಗ ಸ್ಕೂಲಲ್ಲಿದ್ದಾಗ ನನಗೆ ಇನ್ನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಆ ಬೇರೆ ಬೇರೆ ಆಚರಣೆಗಳನ್ನೆಲ್ಲ ಮಾಡ್ತಾ ಇರುವಾಗ್ಲೂ ಕೂಡ ಸ್ವಾತಂತ್ರ್ಯೋತ್ಸವ ಆಯ್ತು, ಗಣರಾಜ್ಯೋತ್ಸವ ಆಯ್ತು, ನಮ್ಮ ಸ್ಕೂಲ್ ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವು. ನನಗೆ ಇನ್ನೂ ಚೆನ್ನಾಗಿದೆ ಆ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಆ ಹಾಡುಗಳನ್ನೆಲ್ಲ ಹೇಳಿರ್ತಕ್ಕಂಥದ್ದು, ಬಾರಿಸು ಕನ್ನಡ, ಡಿಂಡಿಮವ್ವ, ಕುವೆಂಪುನವರ ಅದನ್ನೆಲ್ಲ ಹೇಳಿ ಇದನ್ನ ಮಾಡ್ತಕ್ಕಂತ ಆ ಒಂದು ಉತ್ಸಾಹ. ಆಮೇಲೆ ನಮಗ್ ಸಿಗ್ತಾ ಇದ್ದೇನೋ ಒಂದು ಚಾಕ್ಲೇಟು ಅಥವಾ ಒಂದು ಸಣ್ಣ ಮಿಠಾಯಿ ಪೀಸು. ಆದ್ರೆ ಆ ಒಂದು ಉತ್ಸಾಹ, ಒಂದು ತಾಯಿಯ ಮೇಲಿರ್ತಕ್ಕಂತ ಒಂದು ಭಾವನೆ, ಅದು ಯಾವತ್ತು ರೋಮಾಂಚನ. ಇವತ್ತು ನಾನು ನೆನ್ಸ್ಕೊಂಡ್ರು ಕೂಡ ನವೆಂಬರ್ 1ನೇ ತಾರೀಕು ಬಂತು ಅಂತ ಹೇಳಿದ್ರೆ ನಮ್ಗೆ ಆ ಒಂದು ಉತ್ಸಾಹ, ನಮ್ಮ ಸಂತೋಷ, ಅದು ಯಾವತ್ತೂ ಕೂಡ ಎಲ್ಲೂ ಇದಾಗೋದಿಲ್ಲ. ಅದು ಎಂದೆಂದಿಗೂ ಇರುತ್ತೆ ನನಗೆ. ಅದೇ ಮತ್ತೆ ಇನ್ನೊಂದು ಖುಷಿ ಅಂದ್ರೆ ನೀವು ಮಕ್ಕಳಿಗೆ ತುಂಬಾ ಚೆನ್ನಾಗಿ ದೇವಸ್ಥಾನಕ್ಕೆ ಬಂದ್ರೆ ಅವ್ರ ಮಕ್ಕಳಿಗೆ ಇಲ್ಲಿನ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಅಮೆರಿಕದಲ್ಲಿದ್ದಾರೆ, ಹೊರಗಡೆ ಪರಿಸರ ಬೇರೆ, ಆದ್ರೆ ಅವ್ರಿಗೆ ಅರ್ಥ ಆಗೋ ರೀತಿ ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ ದೇವಸ್ಥಾನದಲ್ಲಿ. ಅದು ನಮ್ಗೆ ಅಚ್ಚುಮೆಚ್ಚಿನ ವಿಷಯ. ನಿಮ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಒಬ್ಬ ಪೌರೋಹಿತ್ಯನಾಗಿರ್ತಕ್ಕಂಥವನು ಪುರಾಣಾಂ ಹಿತಂ ಕರೋತಿ ಅಂತ ಹೇಳಿ, ಅಂದ್ರೆ ಆ ಒಂದು ಪ್ರದೇಶಕ್ಕೆ ಆಗಿರ್ಲಿ, ಆ ಒಂದು ಪ್ರಾಂತದಲ್ಲಿ ಇರ್ತಕ್ಕಂಥ ಎಲ್ಲರ ಹಿತಾಸಕ್ತಿಗಳನ್ನ ಪೂರೈಸ್ತಕ್ಕಂಥವನು ಅಂತ. ಅದು ಧಾರ್ಮಿಕವಾಗೇ ಇರಬಹುದು ಅಥವಾ ಬೇರೆ ರೀತಿಯಾಗಿರ್ತಕ್ಕಂತಹ ವೈಯಕ್ತಿಕವಾಗಿರ್ತಕ್ಕಂತಹ ವಿಷಯಗಳಲ್ಲೇ ಇರಬಹುದು. ಅಲ್ಲಿ ಮುಖ್ಯವಾಗಿ ಇವತ್ತಿನ ದಿವಸ ನಮ್ಮ ದೇಶದ ಪ್ರಜೆಗಳು ಅಂತ ಹೇಳಿ ನಾವು ಯಾರನ್ನ ಕರಿತೀವೋ, ಅದೇ ರೀತಿ ಮುಂದಿನ ಪ್ರಜೆಗಳು ಯಾರು ಅಂತ ಹೇಳಿದ್ರೆ ಮಕ್ಕಳೇ ಅಲ್ವಾ. ಆ ಮಕ್ಕಳಿಗೆ ನಾವು ಸಂಸ್ಕಾರವನ್ನ ಸಾಂದರ್ಭಿಕವಾಗಿ ಕೊಟ್ಟಾಗ ಮಾತ್ರ ಅವರು ಮುಂದಿನ ಪ್ರಜೆಗಳು ಕರೆಸ್ಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ. ಅದನ್ನ ಗಿಡಕ್ಕೆ ನಾವು ಒಳ್ಳೆಯ ಗೊಬ್ಬರವನ್ನು ಹಾಕಿ ನೀರನ್ನು ಹಾಕಿ ಬೆಳೆಸಿದಾಗಿ ಒಳ್ಳೆ ಹೂಗಳನ್ನು ಕೊಡುತ್ತೆ. ಸೊ ಹಾಗಾಗಿ ನನ್ನ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆ ಮಕ್ಕಳಿಗೆ ಒಳ್ಳೆ ಒಂದು ಸಂಸ್ಕಾರವನ್ನು ಕೊಡ್ಬೇಕು, ಮತ್ತೆ ಅದೇ ರೀತಿಯಾಗಿ ಅವರಿಗೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ಕೊಡ್ಬೇಕು. ಇಲ್ಲಿ ಅಮೆರಿಕದಲ್ಲೂ ಕೂಡ ಈಗ ರಾಮಕೃಷ್ಣ ಮಠ ಇದೆ, ಮತ್ತೆ ಚಿನ್ಮಯ ಮಿಷನ್ ಇದೆ, ಅಂತಂತ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಿದೆ. ಅವರೆಲ್ಲ ಕೂಡ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ದೇವಸ್ಥಾನಗಳಲ್ಲೂ ನಿಮಗೂ ಗೊತ್ತಿರ್ಬೋದು ಶುಭ ಅವರೇ, ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಒಂದು ಬಾಲಗೋಕುಲಂ ಅಂತಾನೆ ಆಗ್ಲಿ, ಏನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಮಕ್ಕಳಿಗೆ ನಮ್ಮ ಸಂಸ್ಕಾರವನ್ನ ಮತ್ತೆ ಪ್ರಾಂತೀಯ ಭಾಷೆಗಳನ್ನು ಹೇಳ್ಕೊಡ್ತಕ್ಕಂತ ಒಂದು ಪದ್ಧತಿ ಕೂಡ ಎಲ್ಲ ಟೆಂಪಲ್ನವರು ಇದ್ದಾರೆ. ಅದರ ಅಂಗವಾಗಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಮಕ್ಕಳಿಗೆ ಬೆಳಿಗ್ಗೆ ಎದ್ದಾಗಿಂದ ಏನೇನು ಶ್ಲೋಕಗಳನ್ನ ಅವ್ರು ಹೇಳ್ಬೋದು, ಕರಾಗ್ರೆ ವಸತೆ ಲಕ್ಷ್ಮೀಕರ ಮಧ್ಯೆ ಸರಸ್ವತಿ ಇತ್ಯಾದಿ ಶ್ಲೋಕವನ್ನ ಬೆಳಿಗ್ಗೆ ಎದ್ದಾಗಿಂದ ನಾವು ಹೇಳಿ ಇರತಕ್ಕಂಥ ಸಮುದ್ರ ವಸನೆ ದೇವಿ ಪರ್ವತಸ್ಥರ ಮಂಡಿತೆ ಎಲ್ಲದನ್ನು ಸಾಂದರ್ಭಿಕವಾಗಿ ನಾವು ಹೇಗೆ ಹೇಳಿ ಊಟ ಕೂತ್ಕೊಂಡಾಗ ಅನ್ನಪೂರ್ಣೆ ಸದಾಪೂರ್ಣೆ ಹೇಳ್ಬೇಕು, ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲದನ್ನು ಮಾಡಿ ನಾನು ಒಂದು ಫಾರ್ಮ್ಯಾಟ್ ಮಾಡಿ ಅದನ್ನ ಕೂಡ ಮಕ್ಕಳಿಗೆ ಹೇಳಿ ಅವರನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇದನ್ನ ನಾನು ಏನ್ ಹೇಳ್ತೀನಿ ಅಂದ್ರೆ, ನನ್ನ ಒಂದು ಪ್ಯಾಷನ್ ಇದು, ನನಗೆ ಖುಷಿ ಕೊಡ್ತಕ್ಕಂಥದ್ದು. ನೀವು ಇದನ್ನೇ ಮಾಡ್ಬೇಕು ಅಂತ ಹೇಳಿ ನನಗೆ ಯಾರು ಹೇಳಿಲ್ಲ, ಬಟ್ ಇದು ನನಗೊಂದು ಪ್ರೇರಣೆ ಆಯ್ತು ಮಾಡ್ಬೇಕು ಅಂತ ಹೇಳಿ ಅದನ್ನ ನಾನು ರೂಢಿಸ್ಕೊಂಡು ಬಂದಿದ್ದೀನಿ. ನನಗೆ ತುಂಬಾ ಖುಷಿ ಕೊಡ್ತಕ್ಕಂಥ ಒಂದು ವಿಷಯ ಇದು. ಹೌದು, ನಿಮ್ಮಂತವ್ರಿಂದನೇ ನಮ್ಮ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು. ತುಂಬಾ ಸಂತೋಷ. ಇನ್ನು ನಿಮ್ಮ ಹತ್ರ ತುಂಬಾ ಮಾತಾಡೋಣ, ತುಂಬಾ ವಿಷಯಗಳಿದೆ ಅಂತ ಗೊತ್ತು, ಆದ್ರೆ ಸಮಯ ಆಗ್ತಾ ಇದೆ ನಮ್ದು. ಆದ್ರಿಂದ ನಾನು ನಿಮ್ಮ ಹತ್ರ ಒಂದು ಲಾಸ್ಟಿಗೆ ಏನ್ ಕೇಳ್ಬೇಕು ಅಂತ ಅಂದ್ರೆ, ನಮ್ಮ ಆಕಾಶವಾಣಿ ಭದ್ರಾವತಿಯ ಶ್ರೋತೃಗಳಿಗೆಲ್ಲ ಪ್ರಧಾನ ಅರ್ಚಕರು ಒಂದು ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಖಂಡಿತವಾಗಿ ಎಲ್ಲರಿಗೂ ಕೂಡ ನಾನು ಪ್ರತಿನಿತ್ಯ ಪೂಜೆ ಮಾಡ್ತಕ್ಕಂತ ದುರ್ಗಾದೇವಿ ವತಿಯಿಂದನೂ ಆಗ್ಲಿ, ಅಥವಾ ಹುಟ್ಟೂರಿನಲ್ಲಿ ನನ್ನ ಆರಾಧ್ಯ ದೈವವಾಗಿರ್ತಕ್ಕಂತಹ ಶಾರದಾಂಬೆ ಆಗ್ಲಿ, ಎಲ್ಲರಿಗೂ ಕೂಡ ಒಳ್ಳೇದನ್ ಮಾಡ್ಲಿ. ಮತ್ತು ಕನ್ನಡದಲ್ಲೇ ಹೇಳ್ಬೇಕು ಅಂತಂದ್ರೆ, ನಾ ಈ ಕೆಲವೊಂದು ಇದು ಇಷ್ಟು ಚೆನ್ನಾಗಿರ್ತಕ್ಕಂಥದ್ದು ಸಿರಿಗನ್ನಡಂ ಗೆಲ್ಗೆ ಅಂತ ನಮ್ಗೆ ಹೇಳ್ತಕ್ಕಂಥದ್ದು, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು, ಮತ್ತೆ ಒಳ್ಳೇದಾಗಿರ್ಲಿ. ಮತ್ತೆ ಎಲ್ರಿಗೂ ಕೂಡ ನಮ್ಮ ಒಂದು ಸಂಸ್ಕೃತಿಯನ್ನ, ನಮ್ಮ ಒಂದು ಆಚರಣೆಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂತ ಮನಸ್ಸು, ಶಕ್ತಿ, ಇದನ್ನೆಲ್ಲರೂ ಭಗವಂತನ ಎಲ್ರಿಗೂ ಕೊಟ್ಟು ಎಲ್ಲರೂ ಸುಖ ಶಾಂತಿಯಿಂದ ನೆಲೆಸ್ಲಿ.
ಲೋಕ ಕ್ಷೇಮವಾಗಲಿ ಅಂತ ಹೇಳಿ ಹಾರಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ. ಮುರಳೀಧರ್ ಭಟ್ಟ. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಸ್ವಾಮಿ. ಡಿಂಡಿಮ 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 ಹೊರನಾಡಿನಲ್ಲಿ ಕನ್ನಡ ಡಿಂಡಿಮ. ನಮ್ಮ ಇಂದಿನ ಮುಖ್ಯ ಅತಿಥಿ ಕನ್ನಡಿಗ ಶ್ರೀಯುತ ಎಸ್ ಕೃಷ್ಣಮೂರ್ತಿಯವರು. ಇವರನ್ನು ಕಾವೇರಿ ಕೃಷ್ಣಮೂರ್ತಿ ಅಂತಾನೆ ಕರೀತಾರೆ. ನಾವೆಲ್ಲ ಅಂಕಲ್ ಅಂಕಲ್ ಅಂದು ಇವತ್ತು ಹೆಸರು ಹೇಳುತ್ತಿದ್ದೇನಲ್ಲ ಅಂತ ಅಳುಕು ಕೂಡ ಆಗ್ತಿದೆ. ಏನೇ ಪ್ರಾರಂಭ ಮಾಡುವಾಗ ಒಂದು ಭದ್ರ ಬುನಾದಿ ಬೇಕಾಗುತ್ತೆ. ಅದರ ಮೇಲೆ ನಿಲ್ಲೋ ಆಧಾರ ಸ್ತಂಭಗಳೂ ಬೇಕಾಗ್ತವೆ. ಮತ್ತೆ ಗೋಡೆ ಸೂರು ಮಾಡಿ ಎಲ್ಲ ಒಂದಾಗಿ ನಲಿಯಬಹುದು. ನಮ್ಮ ಕಾವೇರಿ ಕನ್ನಡ ಸಂಘ ಭರ್ಜರಿಯ ಸುವರ್ಣ ಮಹೋತ್ಸವ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಒಂದು ಆಧಾರ ಸ್ತಂಭವಾಗಿರುವವರು ನಮ್ಮ ಕೃಷ್ಣಮೂರ್ತಿಯವರು. ನಮಸ್ಕಾರ ಅಂಕಲ್, ಹೇಗಿದ್ದೀರಾ? ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀನಿ. ಎಲ್ಲಾರ್ಗು ನಮಸ್ಕಾರ. ತುಂಬಾನೇ ಮಾತಾಡ್ಲಿಕ್ಕಿದೆ. ಅದ್ರ ಮೊದಲು ನಮ್ಮ ಗಂಧದ ಗುಡಿ ಕರ್ನಾಟಕದಿಂದ ನಿಮ್ಮ ಪ್ರವಾಸ ಶುರುವಾದದ್ದು ಹೇಗೆ? ಈಗ ಯಾವ ಗುಡಿಯಲ್ಲಿ ನೆಲೆಸಿದ್ದೀರಾ? ನಾನು ಮೊದಲು ಮೈಸೂರಿನವನು. ಅಲ್ಲಿ ಹತ್ರ ಇಲ್ವಾರ ಅನ್ನೋ ಹಳ್ಳಿಯಿಂದ ಬಂದವನು. ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅಮೆರಿಕಾಗೆ ಓದಕ್ಕೋಸ್ಕರ ಬಂದು ಇಲ್ಲಿ MS ಮಾಡಿ ವಾಷಿಂಗ್ಟನ್ ಗ್ಯಾಸ್ ಕಂಪನಿಯಲ್ಲಿ 37 ವರ್ಷ ಸತತವಾದ ಕೆಲಸ ಮಾಡಿ ಈಗ ನಿವೃತ್ತಿಯಾಗಿ ಪಟಾಮಿಕ್ ಇಲ್ಲಿ ವಾಸವಾಗಿದ್ದೇನೆ. ನನ್ನ ಹೆಂಡತಿ ರಾಜಲಕ್ಷ್ಮಿ 72 ಮದುವೆ ಮಾಡ್ಕೊಂಡ್ ಬಂದೆ. ಮಾಲಾ, ರವಿ ಅಂತ ಇಬ್ಬರು ಮಕ್ಕಳು ಬಾಸ್ಟನ್ ಕ್ಯಾಂಪ್ ಅಲ್ಲಿ ಇದ್ದಾರೆ. ನಿಮ್ಮ ಈಗ ಕನ್ನಡ ಸಂಘದ ನಂಟನ್ನ ನಾನು ಆಗ್ಲೇ ಉಲ್ಲೇಖ ಮಾಡಿದ್ದೀನಿ. ಇನ್ನು ನೀವು ಅದ್ರ ಬಗ್ಗೆ ಬೆಳಕನ್ನು ಚೆಲ್ಲಬೇಕು. 71ರಲ್ಲಿ ಕೃಷ್ಣಪ್ಪ, ಐತಾಳ ಮುಂತಾದವರು ಅನ್ ಹಾರ್ಬರ್ ಯೂನಿವರ್ಸಿಟಿನಲ್ಲಿ ಶುರು ಮಾಡಿದ್ರು. ನಾವು ಅಮೆರಿಕಾದಲ್ಲಿ ಒಂದು ಕನ್ನಡ ಡೈರೆಕ್ಟರಿ ಮಾಡಬೇಕು ಅಂತ. ಅವರು ಬಾಲ್ಟಿಮೋರ್ ನಲ್ಲಿ ಬೆಳವಾಡಿ ಶಂಕರ್ ಅನ್ನೋರ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ನಮಗಳ ಅಡ್ರೆಸ್ ಅನ್ನೆಲ್ಲ ತಗೊಂಡು ನಮಗೆಲ್ಲ ಪತ್ರ ಬರೆದು ಅಲ್ಲಿಂದ ಮಾತಾಡಕ್ ಶುರು ಮಾಡ್ದು. ಕೆಲವು ಭಿನ್ನಾಭಿಪ್ರಾಯ ಬಂದಿದ್ರಿಂದ ಕೊನೆಗೆ ನಾವೇನೆ ಕಾವೇರಿ ಅಂತ ನಮ್ದು ಸಪರೇಟ್ ಆಗಿ ಮಾಡ್ಕೋತೀವಿ ಅಂತ ನಾವು ಮಾಡ್ದೋ. ಆಗ ನಮಗೆ 50-60 ಜನ ಬಂದ್ರೆ ಅದೇ ದೊಡ್ಡದಾಗಿರೋದು. ಅದನ್ನ ಮಾಡ್ಕೊಂಡು ಬಹಳ ಸಂತೋಷವಾಗಿ ವರ್ಷಕ್ಕೆ 4-5 ಫಂಕ್ಷನ್ ಮಾಡ್ತಾ ಇದ್ದೋ. ಇದ್ರ ಜೊತೆಗೆ ನಾನು 79ರ ತನಕ ನಮಗೆ ಜನ ಬಂದ್ರೆ ಸಾಕು, ಮೆಂಬರ್ ಆದ್ರೆ ಸಾಕು ಅನ್ನೋ ಸ್ಥಿತಿಲಿ ಇದ್ದೋ. ದೊಡ್ಡವರು ಸಹಾಯ ಮಾಡಿ ನಡ್ಸ್ಕೊಂಡ್ ಬಂದೋ. 79ರಲ್ಲಿ ಅಧ್ಯಕ್ಷ ಆಗಿದ್ದೆ. ಆಗ AK ರಾಮಾನುಜಂ, ಪೂತಿ ನರಸಿಂಹಾಚಾರ್ ಇವರು ಬಂದು ನಮ್ಗೆ ಸಮಾರಂಭ ಎಲ್ಲ ನಡೆಸ್ಕೊಟ್ರು. ಇದ್ರ ಜೊತೆಗೆ ನಾವು ಕಾವೇರಿ ಕೆಲಸ ಅಂತಂದ್ರೆ 2 ಲಕ್ಷ ರೂಪಾಯಿದು ಒಂದು ನಿಧಿನ ಸಂಗ್ರಹ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಕೊಟ್ಟಿದೀವಿ. ಅದರಿಂದ ಪುಸ್ತಕ ಬಿಡುಗಡೆ ಮಾಡಿ ಕಾವೇರಿ ಹೆಸರಿನಲ್ಲಿ ಮಾಡ್ತಾರೆ. ಅವರು ನಮಗೆ 80-80ರಲ್ಲಿ ಕರ್ನಾಟಕ ಸರ್ಕಾರ ಒಂದು ಟೈಪ್ ರೈಟರ್ ಕೊಟ್ರು. ಕನ್ನಡ ಸಾಹಿತ್ಯ ಪರಿಷತ್ನವರು, ಧಾರವಾಡ ಯೂನಿವರ್ಸಿಟಿನವರು 1000 ಅಷ್ಟು ಪುಸ್ತಕ ಕೊಟ್ಟಿದ್ದಾರೆ. ಅದನ್ನೆಲ್ಲ ಇಲ್ಲಿ ಕಾವೇರಿ ಕಲ್ಯಾಣ ಮೇಸ್ಟ್ರುಗಳು ಕೆಲವರ ಮನೆಯಲ್ಲಿ ಇದೆ. ಅದನ್ನ ಎಲ್ಲರೂ ಉಪಯೋಗಿಸ್ಕೋಬಹುದು. ಇದ್ರ ಜೊತೆಗೆ ನಮ್ಮ 79ರ ಸಮಾರಂಭದ ಸಂಚಿಕೆಯನ್ನ ವಿಮಲಾ ಚನ್ನಪ್ಪನವರು ಕನ್ನಡ ಟೈಪ್ ರೈಟರ್ ನಲ್ಲಿ ಸ್ವತಃ ಕಲಿತು ಟೈಪ್ ಮಾಡಿ ಮಾಡ್ಕೊಟ್ರು. ಇದು ಮುಖ್ಯವಾಗಿ ನಮಗೆ ನಮ್ದು ಕನ್ನಡ ಬೆಳವಣಿಗೆ ಕಾವೇರಿ ಇದರಲ್ಲಿ 50 ಜನರಿಂದ ಈಗ 1000 ಜನ ಇದ್ದಾರೆ. ಇದು ನಂಗೆ ತುಂಬಾ ಸಂತೋಷದ ಸಮಾಚಾರ. ಹೌದು, ಮತ್ತಷ್ಟೇ ಅಲ್ಲ, ನೀವು ಅಧ್ಯಕ್ಷರಾಗಿದ್ದಾಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ರಲ್ವಾ? ರಾಜ್ಕುಮಾರ್ ಬಂದು ನಮ್ಮ ಜೊತೆ ಇಲ್ಲಿ ಆತಿಥ್ಯ ಸ್ವೀಕರಿಸಿ 2-3 ದಿವಸ ನಮ್ಮ ಜೊತೆ ಇದ್ದು ಅವ್ರ ಊರನ್ನೆಲ್ಲ ನೋಡ್ಕೊಂಡು ಮುಂದೆ ಪ್ರಯಾಣ ಮಾಡಿದ್ರು. ಅದು ಬಹಳ ಸಂತೋಷದ ವಿಚಾರ. ಇದೇ ರೀತಿ ನಮಗೆ ನಿಸಾರ್ ಅಹಮದ್ ದೊಡ್ಡ ರೈಟರ್ಸ್ ಎಲ್ಲ ಬಂದು ನಮ್ಮ ಆತಿಥ್ಯನ ಸ್ವೀಕರಿಸಿಕೊಂಡು ಪ್ರಯಾಣ ಮಾಡಿದ್ದಾರೆ. ಹೌದು, ಹಿರಣ್ಣಯ್ಯ ಅವರು ಹೇಳಿದ್ರಿ, ಪೂತಿ ನರಸಿಂಹಸ್ವಾಮಿ ಹೇಳಿದ್ರಿ ಅಲ್ವಾ? ಹಿರಣ್ಣಯ್ಯ ಅವರನ್ನ 2 ಸಲ ಕರೆಸಿದ್ದು ನಾಟಕಕ್ಕೋಸ್ಕರ. CR ಸಿಂಹ ಅವರು ಟಿಪಿಕಲ್ ಕೈಲಾಸಂ ತಗೊಂಡ್ ಬಂದಿದ್ರು. ಅನಂತ ಸ್ವಾಮಿ ಅವರು ಬಂದು ಸಂಗೀತ ಕೊಟ್ರು. ಇದ್ರ ಜೊತೆಗೆ ಸಮಾಜ ಸೇವೆನಲ್ಲಿ ನಾವು ಬೇರೆಯವರು ಸುಬ್ಬಲಕ್ಷ್ಮಿ, ವಸಂತಕುಮಾರಿ, ಮಹಾಲಿಂಗಮ್ಮು, ಪರ್ವೀನ್ ಸುಲ್ತಾನ ಆದಷ್ಟು ಮ್ಯಾನೇಜ್ ಮಾಡೋದಕ್ಕೆ ಸಹಾಯ ಮಾಡಿದ್ವಿ. ಅದೇ ಆಗಿನ ಕಾಲದಲ್ಲೆಲ್ಲ ನೀವ್ ಹೇಗ್ ನಡ್ಸ್ಕೊಂಡ್ ಬಂದ್ರಿ ಅಂತ ಈಗ್ಲೂ ನಮಗೆ ಆಶ್ಚರ್ಯ ಆಗತ್ತೆ. ಈಗ ಭಾಷೆ ಬಗ್ಗೆ ಮತ್ತೆ ಬರೋಣಂತೆ. ಭಾಷೆ ಸೇವೆಯಲ್ಲಂತೂ ನೀವು ತುಂಬಾ ನಿಸ್ಸಿಮರು. ಆದ್ರೆ ಸ್ವಾರ್ಥರಹಿತ ಸಮಾಜ ಸೇವೆಯಲ್ಲೂ ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಇಷ್ಟೆಲ್ಲ ಹೇಗ್ ಮಾಡ್ತೀರಾ? ಮತ್ತೆ ನಿಮ್ಮ ಅನುಭವ ಹೇಗೆ? ಸಮಾಜ ಸೇವೆ ಮಾಡ್ಬೇಕು,
ನಮ್ಮಿಂದ ನಮ್ಮ ಸಮಾಜಕ್ಕೆ ನಮ್ಮವರಿಗೆ ಏನಾರ ಒಂದ್ ಸ್ವಲ್ಪ ವಾಪಸ್ ಕೊಡಬೇಕು ಅನ್ನೋದು ನನ್ನಲ್ಲಿ ಮೊದಲಿಂದಾನು ಬೆಳೆದಿತ್ತು. ಇದಕ್ಕೋಸ್ಕರ 84ರಲ್ಲಿ ಇಲ್ಲಿ ಶಿವ ವಿಷ್ಣು ಟೆಂಪಲ್ ಅಂತ ಶುರು ಮಾಡೋಕೆ ಅದರಲ್ಲಿ ನಾನು ಮೊದಲಿಂದಾನು ವಾಲಂಟಿಯರ್ ಆಗಿದ್ದೆ, ಆಮೇಲೆ ಟ್ರಸ್ಟಿ ಆಗಿದ್ದೆ, ಈಗಲೂ ವಾಲಂಟಿಯರ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಮೆರಿಕಾದಲ್ಲೇನೆ ಒಂದು ಪ್ರೀಮಿಯರ್ ಟೆಂಪಲ್ ಆಗಿ ಬೆಳೆಯೋದಕ್ಕೆ ಬಹಳ ಜನ ಸಹಾಯ ಮಾಡಿದ್ದಾರೆ. ಇದು ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದ್ರ ಜೊತೆಗೆ ಅಲ್ಲಿಂದ ನಮಗೆ ನಮ್ಮ ವಾಷಿಂಗ್ಟನ್ ಏರಿಯಾದಲ್ಲಿ ಬಹಳ ಜನ 10,000ಕ್ಕೂ ಜಾಸ್ತಿ ಜನ ಹೋಮ್ಲೆಸ್ ಪೀಪಲ್ ಇದ್ದಾರೆ. ಇದಕ್ಕೆ DC ಸೆಂಟ್ರಲ್ ಕಿಚನ್ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಅಡಿಗೆ ಮಾಡೋದು. ಇದಕ್ಕೆ ನಾನು ಇನ್ವಾಲ್ವ್ ಆಗಿ ವರ್ಷಕ್ಕೆ ಒಂದು 10-12 ಸಲ ಹೋಗ್ತೀನಿ, ಅಡಿಗೆ ಮಾಡ್ತೀನಿ. ಇದ್ರ ಜೊತೆಗೆ ನಮ್ಮ ಕಾವೇರಿಯಿಂದ ನಮ್ಮ ರಾಜ್ಯೋತ್ಸವ ಟೈಮ್ ಅಲ್ಲಿ 30-40 ಜನ ಕನ್ನಡ ಸದಸ್ಯರನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲಿ ನಾವು 5,000 ಜನಕ್ಕೆ ಸ್ವತಃ ಅಡಿಗೆ ಮಾಡಿ ಪ್ಯಾಕ್ ಮಾಡಿ ಇಡ್ತೀವಿ. ನಾವು ಮಾಡಿ 1 ಗಂಟೆ ಆದ್ಮೇಲೆ ಅವ್ರು ಬಂದು ಟ್ರಕ್ ಅಲ್ಲಿ ಎಲ್ಲಾ ಬೇರೆ ಬೇರೆ ಸಂಸ್ಥೆಗಳಿಗೆ ತಗೊಂಡೋಗಿ ಶೆಲ್ಟರ್ಗೆ ತಗೊಂಡೋಗಿ ಅವ್ರಿಗೆಲ್ಲ ಊಟ ಕೊಡ್ತಾರೆ. ಇದು ಕಾವೇರಿಯಿಂದ ನಡೆದುಕೊಂಡು ಬರ್ತಾ ಇದೆ. ನಾನು ಅದಕ್ಕೆ ಮುಖ್ಯಸ್ಥನಾಗಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಮಕ್ಕಳು ಎಲ್ಲ ಬರ್ತಾರೆ. ಬಹಳ ಸಂತೋಷದ ವಿಚಾರ ಇದು. ತುಂಬಾ ಸಂತೋಷ. ವಾಷಿಂಗ್ಟನ್ ಅಮೆರಿಕದ ರಾಜಧಾನಿಯಲ್ಲಿ ಮನೆ ಮಾರು ಇಲ್ಲದವರು ಇರ್ತಾರೆ, ಅವರಿಗೂ ನಮ್ಮ ಕನ್ನಡಿಗರು ಹೋಗಿ ಊಟ ಬಡಿಸ್ತಾರೆ ಅಂತ ಹೇಳೋದು ಒಂದ್ ಸಂತೋಷದ ವಿಷಯನೇ ಅಂತ ಹೇಳ್ಬೋದು. ಅದಕ್ಕೆ ನೀವೇ ಕಾರಣ ಅಂಕಲ್, ಎಲ್ಲರನ್ನೂ ಕರ್ಕೊಂಡೋಗಿ ಮಾಡ್ತೀರಾ. ಮತ್ತೆ ಈಗ ಕನ್ನಡ ಚಟುವಟಿಕೆಗಳಷ್ಟೇ ಅಲ್ಲ, ಈ ಹಲವಾರು ಭಾರತೀಯ ಕಾರ್ಯಕ್ರಮಗಳಲ್ಲೂ ನೀವು ತುಂಬಾ ತೊಡಗಿದ್ರಿ. ಅದೆಲ್ಲ ಏನು ಅಂತ ನಮಗೆ ಸ್ವಲ್ಪ ಹೇಳ್ಬೇಕಲ್ಲ. ಆಗ ಕಾವೇರಿಯಿಂದ ನಾನು ಇನ್ವಾಲ್ವ್ ಆಗಿದ್ದೆ. ನಮ್ಮ ಇಂಡಿಯನ್ ಎಂಬಸಿನವರು ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಆಮೇಲೆ ಜನವರಿ 26 ಫಂಕ್ಷನ್ ಅಥವಾ ಬೇರೆ ಯಾರ ಬಂದ್ರೆ, ಈಗ ಇಂದಿರಾ ಗಾಂಧಿ ಬಂದಿದ್ರು, ಮೊರಾರ್ಜಿ ದೇಸಾಯಿ ಬಂದಿದ್ರು, ರಾಜೀವ್ ಗಾಂಧಿ ಅವರು ಬಂದಿದ್ರು, ಲತಾ ಮಂಗೇಶ್ಕರ್ ಸಂಗೀತ, ಅವರ ಆಶಾ ಭೋಸ್ಲೆ ಅವ್ರ ಸಂಗೀತ, ಈ ತರ ಒಳ್ಳೊಳ್ಳೆ ಸಂಗೀತಕಾರರು, ಸುಬ್ಬಲಕ್ಷ್ಮಿ, ವಸಂತ ಕುಮಾರಿ ಇವರುಗಳೆಲ್ಲ ಬಂದಿದ್ರು. ಅವ್ರನ್ನ ಪ್ರೋಗ್ರಾಮ್ ಅರೇಂಜ್ ಮಾಡೋದಕ್ಕೆ, ನನಗೆ ಸಂಗೀತ ಬರಲ್ಲ, ಆದ್ರೆ ಅದನ್ನ ಮ್ಯಾನೇಜ್ ಮಾಡೋಕೆ, ಅರೇಂಜ್ ಮಾಡೋದಕ್ಕೆ ಆ ಗುಂಪಿನಲ್ಲಿ ಸೇರ್ಕೊಂಡು ನಮ್ಮ ಕಾವೇರಿ ಕಡೆಯಿಂದ ಅವರಿಗೆ ಸಹಾಯ ಮಾಡೋದಕ್ಕೆ ನಮಗೆ ಕಾವೇರಿ ಅವಕಾಶ ಮಾಡಿಕೊಡ್ತು. ಇದಕ್ಕೆ ಬಹಳ ನಾನು ಚಿರಋಣಿ. ನೀವೀಗ 70ರ ದಶಕದ ಕನ್ನಡ ಸಂಘಕ್ಕೂ ಈಗಿನ ಪ್ರಸ್ತುತ ಕನ್ನಡ ಸಂಘಗಳಿಗೂ ಏನ್ ವ್ಯತ್ಯಾಸ ಕಾಣ್ತೀರಾ? 70ರ ದಶಕದಲ್ಲಿ ಬಹಳ ಜನ ಕಮ್ಮಿ ಇದ್ರು. 50-60 ಜನ ಬಂದ್ರೆ ಫಂಕ್ಷನ್ಗೆ ಅದೇ ಜಾಸ್ತಿ. ನಾವು ಕಾವೇರಿ ಸಂಸ್ಥೆಗೆ, ಕಾರ್ಯಕಾರಿ ಸಂಸ್ಥೆಗೆ ಬಂದು ಯಾರ ಕೆಲಸ ಮಾಡಿ ಅಂತಂದ್ರೆ ಬಹಳ ಕಷ್ಟ ಇರೋದು. ಅದಕ್ಕೋಸ್ಕರ ನಾನು 8 ವರ್ಷ ಸತತವಾಗಿ ಕೆಲಸ ಮಾಡಿದ್ದೆ ನಾನು ಒಬ್ಬ ಆಗಿ. ಆಮೇಲೆ ಜನ ಬರಕ್ ಜಾಸ್ತಿ ಶುರು ಮಾಡಿದ್ರು. ಈಗ ಎಲ್ಲಾ ಕಡೆನೂ ಸಂಘಗಳಿದೆ. ಯುವಕ ಪೀಳಿಗೆ ಮುಂದಕ್ಕೆ ಬಂದು ಬಹಳ ಸಂತೋಷದಿಂದ ಕಷ್ಟಪಟ್ಟು ಕೆಲಸ ಮಾಡಿ ಈಗ 1000 ಜನ ಬರ್ತಾರೆ ಫಂಕ್ಷನ್ಗೆ. ಮುಂಚೆ ಕಾರ್ಯಕಾರಿ ಸಮಿತಿಗೆ ಬರೋದೇ ಕಷ್ಟ ಆಯ್ತು. ಈಗ ಎಲೆಕ್ಷನ್ ನಡೆಯೋ ವಿಧಾನಕ್ಕೆ ಬಂದಿದೆ. ಇದು ಬಹಳ ಸಂತೋಷದ ಸಮಾಚಾರ. ಇದನ್ನ ನೋಡೋದಕ್ಕೆ ಆ ಕನಸು ನನಸಾಗುತ್ತಾ ಅಂತ ನಂಗಿತ್ತು. ಈಗ ನಡೀತಾ ಇರೋದು ನೋಡಿದ್ರೆ ನಿಮಗೆಲ್ಲ ನಾನು ಚಿರಋಣಿ. ಬಹಳ ಸಂತೋಷ. ತುಂಬಾ ಉತ್ಸಾಹದಿಂದ ಶ್ರದ್ಧೆಯಿಂದ ಮಾಡುವ ಕನ್ನಡ ಸೇವೆ ಮಾಡುವವರೆಲ್ಲ ಇದ್ದಾರೆ. ಅವರಿಗೆಲ್ಲರಿಗೂ ನಾವು ಚಿರಋಣಿಗಳು ಅಂತ ಹೇಳ್ಬೇಕು. ಅದಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟ ನಿಮಗೆ ನಾವೆಲ್ಲರೂ ಧನ್ಯವಾದ ಹೇಳ ಬಯಸ್ತೀವಿ. ಮತ್ತೆ ನಮ್ಮ ಆಕಾಶವಾಣಿ ಭದ್ರಾವತಿಯ ಶ್ರೋತೃಗಳು ನಿಮ್ಮ 70ರ ದಶಕದ ಮತ್ತೆ ಈಗಿನ ಎಲ್ಲ ಅನುಭವಗಳನ್ನ ಕೇಳ್ಬಿಟ್ಟು ತುಂಬಾ ಸಂತೋಷ ಪಟ್ಟಿದ್ದಾರೆ. ಇವತ್ತು ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ತುಂಬಾ ಸಂತೋಷ. ನಿಮಗೂ ಅಷ್ಟೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋದನ್ನ ನಾವು ಮರಿಬಾರ್ದು. ಎಲ್ಲಾದ್ರೂ ನಾವು ಕನ್ನಡಿಗರಾಗಿದ್ದು ಕನ್ನಡಕ್ಕೋಸ್ಕರ ಶ್ರಮಿಸಿ ಆದಷ್ಟು ಸಹಾಯ ಮಾಡೋಣ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ದೂರ ದೂರ ಸಾಗಿದರು ಭಾವದಲೆಯೂ ಕನ್ನಡ, ಬಾನೆತ್ತರ ಹಾರಿದರು ದುಡಿತವದು ಕನ್ನಡ. ಡಿಂಡಿಮ 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 ಹೊರನಾಡಿನಲ್ಲಿ ಕನ್ನಡ ಡಿಂಡಿಮ. ಇದುವರೆಗೂ ಹೊರದೇಶದಲ್ಲಿ ಕನ್ನಡದ ಡಿಂಡಿಮ
ವಿಶೇಷ ಕಾರ್ಯಕ್ರಮ ಸರಣಿಯನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿ ಶುಭಾ. ಪರಿಕಲ್ಪನೆ ಎಸ್ಆರ್ ಭಟ್. ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್. ಸಹಕಾರ ಸೋನಿಯಾ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಸಹ ಆಲಿಸಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.